ಇದು ಕಾಲ್ ನೋವು ಇಟ್ಕೊಂಡು ಅದೇನೋ ಸುಟ್ ಬೆಕ್ಕನ ಹಾಗೆ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದ್ದೀರಾ? ಬಂದ್ ಮಲ್ಕೋಬಾರ್ದೆ? ಅಯ್ಯೋ ನನ್ನ ಯೋಚನೆ ನನಗೆ, ಇವಳು ಮಾತ್ ಇವಳಿಗೆ. ಏನಪ್ಪ ನಿಮ್ಗಂತ ಯೋಚನೆ? ಅವತ್ತು ಆಕ್ಸಿಡೆಂಟ್ ಆಯ್ತಲ್ಲ, ಒಬ್ಬ ಹುಡುಗ ನನ್ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿ ಟ್ರೀಟ್ಮೆಂಟ್ ಕೊಡಿಸಿ ಮನೆ ಕರ್ಕೊಂಡ್ ಬಂದ್ಬಿಟ್ನಲ್ಲ, ಅವನ್ ಕಾಂಟ್ಯಾಕ್ಟ್ ಅಡ್ರೆಸ್ ತಗೊಳ್ಳಿಲ್ಲ ಅಂತ ಕೊರಗ್ತಾ ಇದ್ದೀನಿ. ಆ ಹುಡುಗನಿಂದ ಏನ್ರಿ ಆಗ್ಬೇಕು? ಏನ್ ಆಗ್ಬೇಕಾ? ಅವನು ಶ್ರೀಮಂತರ ಮನೆ ಹುಡುಗ ಕಣೆ. ಅದೇನ್ ನಯ, ಅದೇನ್ ವಿನಯ, ಹಿರಿಯರ್ನ ಕಂಡ್ರೆ ಅದೇನ್ ಗೌರವ. ಗಜು, ನಮ್ ಸಂಜುಗೆ ಹೇಳು ಮಾಡಿಸ್ದಂತ ಹುಡುಗ. ಶುರು ಆಯ್ತಾ ನಿಮ್ ಜಪ? ಜಪ ಅಲ್ವೇ, ನೋಡ್ತಾ ಇರು. ಅವನ ವಿವರಗಳನ್ನ ಹೇಗಾದ್ರೂ ಪತ್ತೆ ಹಚ್ತೀನಿ. ಹಚ್ಚೂರಂತೆ, ಈಗ ಬಂದ್ ಮಲ್ಕೋತೀರಾ? ಗಜ್ಜು, ನಾನು ಮಲ್ಕೊಂಡ್ರೆ ನನ್ನ ಯೋಚನೆಗಳೆಲ್ಲ ಎಲ್ಲಿ ಮಲಗ್ಬಿಡುತ್ತೋ ಅಂತ. ನಿಮ್ ಯೋಚನೆ ಮಲ್ಗೋದೇ ಇಲ್ಲ, ಅದು ನಿರಂತರ. ಬನ್ನಿ ಈಗ. ಅವನ ಅಡ್ರೆಸ್ಗೆ ಇಷ್ಟು ಒದ್ದಾಡ್ತಿದ್ದೀರಾ? ಇರಿ ನಾನೇ ಅವನಲ್ಲಿ ಕಳಿಸ್ತೀನಿ. ರಮಯ್ಯ ಅವರೇ, ಸರ್, ಒಂದೆರಡು ದಿನ ಫಾರ್ಮ್ ಹೌಸ್ ಅಲ್ಲಿ ಇದ್ದು ಆ ವಾಟರ್ ಪೈಪ್ ಏನೋ ಹಾಳಾಗಿದೆ ಅಂತ ಮೇಸ್ತ್ರಿ ಹೇಳ್ತಿದ್ದ. ಅದನ್ನ ರಿಪೇರಿ ಮಾಡಿಸ್ಬಿಡಿ. ಆಗ್ಲಿ ಸರ್. ತೊಳಿ, ಇದರ 5,000 ರೂಪಾಯಿ ಇದೆ. ಏನಾರ ವಿಷಯ ಇದೆ ಫೋನ್ ಮಾಡಿ. ಸರಿ ಸರ್. ಸರಿ. ಆನಂದ್ ಅವರಿದ್ದಾರಾ? ಒಳಗಿದ್ದಾರೆ, ಹೋಗಿ. ಥ್ಯಾಂಕ್ಸ್. ಏ ಹಾಯ್ ಕೃಷ್ಣ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಿನ್ ಬಗ್ಗೆನೇ ಯೋಚನೆ ಮಾಡ್ತಾ ಬರ್ತಿದ್ದೆ, ನೀ ಬಂದೆ ನೋಡು. ಒಳಗ್ ಕುತ್ಕೊಂಡ್ ಮಾತಾಡೋಣ, ಇಲ್ಲೇ ಮಾತಾಡೋಣ? ಇಲ್ಲೇ ಕೂತ್ಕೊಳ್ಳೋಣ. ರಂಗಮ್ಮ, 2 ಟೀ ತಗೊಂಬನ್ನಿ. ತರ್ತೀನಿ ಸರ್. ಮತ್ತೆ ಪರವಾಗಿಲ್ಲಪ್ಪ, ಮನೆ ಬಹಳ ಚೆನ್ನಾಗಿ ಕಟ್ಸಿದ್ದಾರೆ ನಿಮ್ ಬಾಸ್. ಮನೆ ಅಷ್ಟೇ ಅಲ್ಲಪ್ಪ, ನಮ್ ಬಾಸ್ ಮನ್ಸು ಕೂಡ ತುಂಬಾ ಚೆನ್ನಾಗಿದೆ. ಅದ್ ಸರಿ, ನಿಮ್ ಬಾಸ್ ಫಾರಿನ್ ಇಂದ ಯಾವಾಗ ಬರೋದು? ಏನೇ ಹೇಳಕ್ಕಾಗಲ್ಲ, 1 ತಿಂಗಳಾದ್ರೂ ಆಗ್ಬೋದು. ಯಾಕೆ? ಏನಿಲ್ಲ, ನೆನ್ನೆ ರಾತ್ರಿ ನಮ್ಮ ಮಾವ ನಿನ್ ಅಡ್ರೆಸ್ ತಗೊಳ್ಳಿಲ್ಲ ಅಂತ ತುಂಬಾ ಪೇಚಾಡ್ತಿದ್ರು. ಅದಕ್ಕೆ ನನಗೊಂದು ಐಡಿಯಾ ಹೊಳಿತು, ಕೇಳ್ದೆ. ಏನ್ ಐಡಿಯಾನಪ್ಪ? ನಮ್ಮ ಮಾವ ನಿನ್ನ ಶ್ರೀಮಂತರ ಮನೆ ಹುಡುಗ ಅಂತ ನಂಬಿಟ್ಟಿದ್ದಾರೆ. ಹೇಗಿದ್ರು ನಿನಗೂ ನಮ್ ಸಂಜು ಇಷ್ಟ ಆಗಿದ್ದಾಳೆ. ಅದೇನೋ ಓಕೆ. ಅದಕ್ಕೆ ನೀನು ನಮ್ಮ ಮನೆಗೆ ಹೋಗು, ನಮ್ಮ ಮಾವನ ಮೀಟ್ ಮಾಡು. ನೋಡ್ತಾ ಇರು, ಖಂಡಿತ ಅವರು ಈ ಮನೆಗೆ ಬಂದೇ ಬರ್ತಾರೆ. ಅವ್ರ ಇಲ್ಲಿಗೆ ಬಂದು ಇದನ್ನೆಲ್ಲ ನೋಡ್ ನನ್ನ ನಿಜವಾಗ್ಲೂ ಶ್ರೀಮಂತ ಅನ್ಕೊಂಡ್ಬಿಡ್ಲಿ. ನಾಳೆ ನಿಜ ಗೊತ್ತಾದ್ರೆ ಗೊತ್ತಾಗ್ಲಿ. ಅಷ್ಟ್ರಲ್ಲಿ ಮದ್ವೆ ಆಗೋಗಿರುತ್ತೆ ತಾನೆ, ಆಮೇಲೆ ಏನ್ ಮಾಡ್ಕೋತಾರೆ? ಏನು ಮಾಡ್ಕೊಳಕ್ ಆಗಲ್ಲ. ಸುಮ್ನೆರಪ್ಪ, ನನಗ್ಯಾಕೋ ಭಯ ಆಗ್ತಿದೆ. ಯಾಕೋ ಭಯ ಅಂತ್ಯಾ? ಇಲ್ಲಿ ಕೇಳು, 1000 ಸುಳ್ಳು ಹೇಳಿ ಒಂದು ಮದ್ವೆ ಮಾಡಿ ಅಂತಾರೆ. ಅಂತದ್ರಲ್ಲಿ ನಾವ್ ಹೇಳ್ತಿರೋದು ಒಂದೇ ಸುಳ್ತಾನೆ, ಯಾಕೆ ಹೆದರ್ಕೋತ್ಯಾ? ಹಾಗಲ್ಲ ಕೃಷ್ಣ, ಅದೆಲ್ಲ ಗೊತ್ತಿಲ್ಲ. ನನ್ನ ಮಾತ್ ಕೇಳು, ನೀನ್ ಹೋಗಿ ನಮ್ಮ ಮಾವನ ಮೀಟ್ ಮಾಡು, ಅವ್ರನ್ನ ಇಂಪ್ರೆಸ್ ಮಾಡು. ಆಮೇಲೆ ನೋಡ್ತಾ ಇರು, ಎಲ್ಲ ತಾನಾಗ್ತಾನೆ ಮುಂದುವರೆದೋಗುತ್ತೆ. ಹಾಗಂತೀಯ? ಓಕೆ, ಫಿಕ್ಸ್. ನೀ ನನ್ ಜೊತೆ ಇರ್ತೀಯ ತಾನೆ? ಗ್ಯಾರಂಟಿ. ಒಂದ್ ಕೈ ನೋಡ್ಕೊಂಡೆ ಬಿಡೋಣ. ಅದು ಮಜಾ ಆದ್ರೆ. ಅಂಜು, ನೋಡಮ್ಮ, ಯಾರೋ ಬೆಲ್ ಮಾಡ್ತಾ ಇದ್ದಾರೆ. ಸರಿ. ಓ ಆನಂದ್. ಹಲೋ. ಬನ್ನಿ ಒಳಗೆ. ಅಪ್ಪ, ಆನಂದ್ ಅವ್ರು ಬಂದಿದ್ದಾರೆ. ಓ, ಆನಂದ್ ಅವರು. ನಮಸ್ಕಾರ ಸರ್. ಬನ್ನಿ. ಪರವಾಗಿಲ್ಲ, ಹಾಗೆ ಇಟ್ಕೊಳ್ಳಿ. ಇರ್ಲಿ. ತೊಳಿ. ಏನಿದೆಲ್ಲ? ಹಣ್ಣು ಸರ್. ಯಾಕಿದೆಲ್ಲ ತೊಂದರೆ ತಗೋತೀರಾ? ಸರ್, ತಗೊಂಬ. ಅಮ್ಮನಿಗೆ ಹೇಳಿ ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ ಮಾಡಿಸ್ಕೊಂಬ. ಸರಿಪಾ. ಹಾಗೆ ಆನಂದ್ ಅವ್ರು ಬಂದಿದ್ದಾರೆ ಅಂತ ಹೇಳು. ಸರಿಪಾ. ರಾತ್ರಿ ಎಲ್ಲ ನಿಮ್ದೇ ಧ್ಯಾನ, ನೆನೆದವ್ರ ಮನದಲ್ಲಿ ಎಂದಾಗೆ ಬೆಳಿಗ್ಗೆ ದೇವ್ರು ಬಂದಾಗ ಅಂತ ದೊಡ್ಡ ಮಾತೆಲ್ಲ ಯಾಕೆ ಸರ್? ಸರಿ ಸರ್, ನೆನ್ನೆಯಿಂದ ನನ್ನ ನೆನ್ಸ್ಕೊತಾ ಇದ್ದೆ ಅಂತ ಹೇಳಿದ್ರಲ್ಲ, ಏನ್ ವಿಷಯ? ನಿಮ್ ತಂದೆ ತಾಯಿ ಹತ್ರ ಒಂದು ಮುಖ್ಯವಾದ ವಿಷಯನ ಪ್ರಸ್ತಾಪ ಮಾಡೋಣ ಅಂತ. ಹಾಗೇನೆ ನಿಮ್ಮ ಅಭಿಪ್ರಾಯನು ತಿಳ್ಕೊಳ್ಳೋಣ ಅಂತ. ನನ್ನ ಅಭಿಪ್ರಾಯನ? ಏನ್ ಸರ್ ಅದು? ಅದೇ, ನನ್ನ 2ನೇ ಮಗಳು ಸಂಜನಾ ನೀವ್ ನೋಡಿದಿರಲ್ವಾ? ನೋಡಿದೀನಿ ಸರ್. ಅದೇ, ಸಂಜನಾ ನಿಮ್ಮ ಮದುವೆ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯ ತಿಳ್ಕೊಂಡು ಮುಂದುವರಿಯೋಣ ಅಂತ. ಓಹ್, ಹಾಗೆ ಈ ವಿಷಯದಲ್ಲಿ ನಿಮ್ ಮನೆಗ್ ಬಂದು ನಿಮ್ ತಂದೆ ತಾಯಿ ಹತ್ರ ಮಾತಾಡೋಣ ಅಂತ. ಧಾರಾಳವಾಗಿ ಬನ್ನಿ ಸರ್. ಸರ್, ಆದ್ರೆ ನಮ್ಮ ಮಮ್ಮಿ ಡ್ಯಾಡಿ ಇಲ್ಲ. ಇಲ್ವಾ? ಅಯ್ಯೋ, ಇಲ್ಲ ಅಂದ್ರೆ ಹಾಗಲ್ಲ ಸರ್, ಇದಾರೆ. ಆದ್ರೆ ಅವರು ಇಲ್ಲಿಲ್ಲ, ಅವರು ಅಲ್ಲಿದ್ದಾರೆ. ಅಲ್ಲಿ ಅಂದ್ರೆ ಲಂಡನ್ ಅಲ್ಲಿ ಇದಾರೆ. ಓ, ಲಂಡನ್ ಸದ್ಯ ಇದಾರಲ್ಲ? ಇದಾರೆ. ಸಂತೋಷ. ನಿಮ್ ತಂದೆ ತಾಯಿ ಬಂದ್ಮೇಲೆ ನನ್ನ ಮನೆ ಕರ್ಕೊಂಡೋಗಿ. ಯಾವಾಗ ಬರ್ತಾರೆ? ನಾಳೆ ಅಥವಾ ನಾಡಿದ್ದು ಬರ್ತಾರೆ, ಕರ್ಕೊಂಡು ಹೋಗ್ತೀನಿ. ತಗೋಪ್ಪ. ನಮಸ್ತೆ ಅಮ್ಮ. ನಮಸ್ತೆ.
ಸಂಜು ನೀವ್ ಏನ್ ಹುಡುಕ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಯ್ತು. ಸಂಜು ಹೊರಗಡೆ ಹೋಗಿದ್ದಾಳೆ. ನೀವು ಬರ್ತೀರಾ ಅಂತ ಗೊತ್ತಿದ್ರೆ ಮನೇಲೆ ಇರೋಕ್ ಹೇಳ್ತಾ ಇದ್ದೆ. ಪರವಾಗಿಲ್ಲ ಸರ್, ನಮ್ ತಂದೆ ತಾಯಿ ಜೊತೆ ಬರ್ತೀನಲ್ಲ ಆವಾಗ ಬರ್ತೀನಿ ಸರ್ ನಾನು. ಸರ್ ಕಾರ್ಡ್. ಓ ಬಹಳ ಮುಖ್ಯ ಆಯ್ತು. ಬಲ್ಲ ಸರ್ ನಾನು. ಅಯ್ಯೋ ನೀವು ಕುತ್ಕೊಳ್ಳಿ, ಕಾಲ್ ಗೇಟ್ ಆಗಿದೆ, ಪರವಾಗಿಲ್ಲ ನಾ ಹೋಗ್ತೀನಿ. ಬರ್ತೀನಮ್ಮ, ಬರ್ತೀನಿ. ಗಜು ನೋಡ್ದ್ಯಾ ಎಂಥ ಬಂಗಾರದಂತ ಹುಡುಗ. ರೀ ಏನ್ರಿ? ಇವತ್ತು ಆ ಆನಂದ್ ಅವರು ಮನೆಗ್ ಬಂದಿದ್ರು. ಆನಂದ? ಯಾವ ಆನಂದ್? ಅದೇ ರೀ, ಅವತ್ ಅಪ್ಪಂಗ ಆಕ್ಸಿಡೆಂಟ್ ಆದಾಗ ಮನೆ ತನಕ ಬಂದು ಡ್ರಾಪ್ ಮಾಡಿ ಹೋಗಿದ್ರಲ್ಲ ಅವರು. ಓ ಅವ್ರಾ? ಏನಂತೆ? ಅಪ್ಪನ್ನ ನೋಡಕ್ ಬಂದಿದ್ರು. ಹೌದಾ ರೀ, ಅವ್ರನ್ನ ನೋಡಿದ್ರೆ ತುಂಬಾ ಶ್ರೀಮಂತರ ತರ ಕಾಣ್ತಾರೆ. ಅಪ್ಪ ಒಂದ್ಸಲ ಅವ್ರ ಮನೆಗ್ ಹೋಗಿ ಮಾತಾಡ್ಬೇಕು ಅಂತಿದ್ರು. ಯಾಕೆ? ನಮ್ ಸಂಜುಗೆ ಆ ಹುಡ್ಗನ್ ಸಂಬಂಧ ಬೆಳ್ಸೋದಕ್ಕೆ. ಹೌದಾ? ಆ ಹುಡ್ಗ ಏನಂದ? ಆ ಹುಡ್ಗನ ಹತ್ರ ಏನೋ ಮಾತಾಡ್ಲಿಲ್ಲ. ಅವ್ರ ಮನೆಗ್ ಹೋದ್ಮೇಲೆ ಅವ್ರ ತಂದೆ ತಾಯಿನ ಮೀಟ್ ಮಾಡಿ ಡಿಸೈಡ್ ಮಾಡ್ತಾರಂತೆ. ನಮ್ ತಂದೆ ತಾಯಿ ಎಲ್ಲ ಇದಾರೆ. ಏನು, ಅವ್ರ ತಂದೆ ತಾಯಿ ಇಲ್ವಾ? ಅವ್ರು ನಿಮಗ್ ಗೊತ್ತಾ? ಒಂದ್ ನಿಮಿಷ, ನೀನು ಯಾರ ತಂದೆ ತಾಯಿ ಬಗ್ಗೆ ಕೇಳ್ದೆ? ಅದೇ ರೀ, ನಮ್ ಮನೆಗ್ ಬಂದಿದ್ರಲ್ಲ ಆನಂದ್, ಅವ್ರ ತಂದೆ ತಾಯಿ ಬಗ್ಗೆ. ನೀವ್ಯಾರ ಬಗ್ಗೆ ಅನ್ಕೊಂಡ್ರಿ? ಅದು ನನ್ ಪುಸ್ತಕ ಓದ್ತಿದ್ನಲ್ಲ, ಕನ್ಫ್ಯೂಸ್ ಆದೆ. ಹೌದಾ? ಸರಿ, ಆನಂದ್ ಏನಂದ್ರು? ಅವ್ರ ತಂದೆ ತಾಯಿ ಫಾರಿನ್ ಇಂದ ಬಂದ್ಮೇಲೆ ನಮ್ಮ ಅಪ್ಪ ಅಮ್ಮನ ಅವ್ರ ಮನೆ ಕರ್ಕೊಂಡ್ ಹೋಗ್ತಾರಂತೆ. ಅವ್ರ ತಂದೆ ತಾಯಿ ಫಾರಿನ್ ಇಂದ ಯಾವಾಗ ಬರ್ತಾರಂತೆ? ನಾಳೆನೋ ನಾಡಿದ್ದೋ ಬರ್ಬಹುದು. ಮೊದ್ಲು ನಾಳೆ ಅವ್ನ ಮೀಟ್ ಮಾಡ್ಬೇಕು. ಯಾರನ್ರಿ? ನನ್ ಫ್ರೆಂಡ್. ಅಯ್ಯೋ ರಾಮ, ನಾನೇನೋ ಮಾತಾಡಿದ್ರೆ ನೀವೇನೋ ಮಾತಾಡ್ತಾ ಇದ್ದೀರಾ. ಸರಿ, ಫಸ್ಟ್ ಆ ಪುಸ್ತಕ ಮುಚ್ಚಿಟ್ಟು ಮಲ್ಕೊಳ್ಳಿ. ನೀ ಮಲ್ಕೋ, ನಾನು ಆಮೇಲೆ ಮಲ್ಕೋತೀನಿ. ಒಳ್ಳೆ ಎಡ್ಬಿಟ್ ಮಾಡ್ಕೊಂಡಿದ್ದಾನಲ್ಲ. ನಾಳೆ ಮೊದ್ಲು ನಾ ಮೀಟ್ ಮಾಡ್ಲೇಬೇಕು. ಥ್ಯಾಂಕ್ಸ್. ಈಗ ನಮ್ಮ ಅಪ್ಪ ಅಮ್ಮನ ಎಲ್ಲಿಂದ ನಾ ತರೋದು? ತಪ್ಪಿಸ್ಕೊಳ್ಳೋದಕ್ಕೆ ಲಂಡನ್ ಅಲ್ಲಿ ಇದಾರೆ ಅಂತ ಹೇಳ್ಬಿಟ್ಟಿದೀನಿ. ಈಗೇನ್ ಮಾಡೋದು? ಮಾಡೋದೇನು, ಹುಡ್ಸದ್ರಾಯ್ತು. ಅಪ್ಪ ಅಮ್ಮನ ಹುಡ್ಸದ? ನಾನು ಹೇಳಿದ್ದು ಬಾಡ್ಗೆ ಅಪ್ಪ ಅಮ್ಮನ ಹುಡುಕದ್ರಾಯ್ತು ಅಂತ. ಬಾಡ್ಗೆ ಅಪ್ಪ ಅಮ್ಮನ? ಎಸ್. ನಿನಗ್ ನಮ್ ಸಂಜನ ಇಷ್ಟ ಆಗಿದೆ ಹೇಳ್ತಾನೆ. ಹೂನಪ್ಪ, ನಾನ್ ಮದ್ವೆ ಆದ್ರೆ ಅವಳನೇ ಆಗ್ಬೇಕು ಅಂತ ಡಿಸೈಡ್ ಮಾಡ್ಬಿಡಿ. ಅಷ್ಟಾದ್ರೆ ಸಾಕ್ ಬಿಡು, ನಡಿ ಹೋಗೋಣ. ಎಲ್ಲಿಗೆ? ನನಗೆ ಒಬ್ರು ಬ್ಯಾಂಕ್ ಜನಾರ್ದನ್ ಅಂತ ಸಿನಿಮಾ ಆರ್ಟಿಸ್ಟ್ ಗೊತ್ತು. ಅವ್ರ ಹತ್ರ ಹೋಗಿ ಬಾಡ್ಗೆ ಅಪ್ಪ ಅಮ್ಮನ್ ತರ ಆಕ್ಟ್ ಮಾಡಿ ಅಂತ ಕೇಳಿದ್ರಾಯ್ತು. ಲವ್, ಅವ್ರು ಇದಕ್ಕೆಲ್ಲ ಒಪ್ತಾರೇನೋ? ಲವ್, ಕೂತ್ ಜಾಗದಲ್ಲೇ ಒಪ್ತಾರ ಮಾಡ್ತಾರ ಬಿಡ್ತಾರ ಅಂತ ಯೋಚನೆ ಮಾಡ್ತಾ ಇದ್ರೆ ಏನು ಸಾಧನೆ ಮಾಡಕ್ ಆಗಲ್ಲ. ಓಕೆ, ಹೋಗೋಣ. ಎಲ್ಲ ಕೃಷ್ಣ. ಪ್ರಾರಂಭ ಮಾಡೋಣ. ಅಮರ ಮಧುರ ಪ್ರೇಮ ನೀ ಬಾಬೇಗ ಚಂದಮಾಮ, ಬಾಬೇಗ ಚಂದಮಾಮ. ಯಾರೋ ಬಂದ್ರು ಅಂತ ಕಾಣುತ್ತೆ. ಯಾರದು? ಯಾರೋ? ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಬನ್ನಿ 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 ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನು ಎಲ್ಲೂ ಶೀಲ್ಡ್ ಗಳೇ ಕಾಣಿಸ್ತಾ ಇಲ್ಲ. ಆಯ್ತು ಬಿಡಪ್ಪ. ಏನೋ ಪ್ರಾಕ್ಟೀಸ್ ಮಾಡ್ತಿದ್ದಾಗಿತ್ತು. ಮುಂದಿನ ವಾರ ನಾಟಕ ಇತ್ತು, ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಏನು ತಾವು ಈ ಕಡೆ ಆಫೀಸ್ ನಲ್ಲಿ ಏನಾದ್ರು ರಾಜ್ಯೋತ್ಸವ ಕಾರ್ಯಕ್ರಮ ಇದೆಯಾ? ಇಲ್ಲ ಇಲ್ಲ, ಕಾರ್ಯಕ್ರಮ ಏನಿಲ್ಲ. ಮತ್ತೆ ಹೇಳ್ತೀನಿ. ಈತ ನನ್ನ ಫ್ರೆಂಡ್ ಆನಂದ್. ನಮಸ್ಕಾರ. ಒಂದ್ ಸ್ವಲ್ಪ ದಿನದ ಮಟ್ಟಿಗೆ ನೀವು ಇವನ್ ತಂದೆ ತರ ಆಕ್ಟ್ ಮಾಡ್ಬೇಕು, ಮತ್ತೆ ನಿಮ್ ಶ್ರೀಮತಿ ಅವರು ಇವನ್ ತಾಯಿ ತರ ಆಕ್ಟ್ ಮಾಡ್ಬೇಕು. ನಾನಾ? ತಂದೆ ತಾಯಿ ತರ ಆಕ್ಟಿಂಗ? ಯಾಕೆ? ಒಪ್ಕೊಳ್ಳೋದಾ?
ನಿಮ್ ಕೆಲ್ಸ ಆಯ್ತು ಅಂತ ಇಟ್ಕೊಳ್ಳಿ. ಡೇಟು ನಮ್ ರೇಟು ಫಿಕ್ಸ್ ಮಾಡ್ಬಿಟ್ರೆ ಎಷ್ಟ್ ಕೊಡ್ಬೇಕು ಅಂತ ನೀವೇ ಹೇಳ್ಬಿಡಿ. ಗಂಡ ಹೆಂಡತಿ ಇಬ್ರು ಬಂದು ಆಕ್ಟ್ ಮಾಡೋದಿಕ್ಕೆ ನಾವು 12,000 ರೂಪಾಯಿ ತಗೋತೀವಿ. ನೀವೊಂದು 10,000 ರೂಪಾಯಿ ಕೊಡಿ. ಕೇಳಿ. 10,000 ರೂಪಾಯಿ ಬೇಡ, ಒಂದ್ 8,000 ರೂಪಾಯಿ ಕೊಡ್ತೀವಿ, ಮಾಡ್ಕೊಡಿ. 8,000 ರೂಪಾಯಿಗೆ ನಾವಿಬ್ರು ಕರಿಬಸಿನವ್ರು ಮಿಸ್ ಕಾಲ್ ಬಂದಿತ್ತು ನೋಡು. ಕೃಷ್ಣ ಅವ್ರೆ, ಹ? ನೀವು ನಮಗೆ ಪರಿಚಯಸ್ಥರು, ನೀವೇನ್ ಡಿಸೈಡ್ ಮಾಡ್ತಿರೋ ಅದು ನಮಗೆ ಓಕೆ. ಸರಿ, ಹಾಗಾದ್ರೆ ಕೆಲಸ ಆದ್ಮೇಲೆ ನಿಮ್ಗೊಂದು ಸ್ಪೆಷಲ್ ಗಿಫ್ಟ್ ಕೊಡ್ತೀವಿ. ನೀವ್ ಹೇಳಿದ್ಮೇಲೆ ಆಯ್ತು. ಒಂದ್ 5,000 ರೂಪಾಯಿ ಅಡ್ವಾನ್ಸ್ ಕೊಟ್ಬಿಡಿ. ಡೇಟು ಲೊಕೇಶನ್ ಹೇಳ್ಬಿಟ್ರೆ ಟೈಮಿಗೆ ಸರಿಯಾಗಿ ಬಂದ್ಬಿಡ್ತೀವಿ. ಓಕೆ. 5,000 ರೂಪಾಯಿ ಅಡ್ವಾನ್ಸು. ನೆನಪಿರ್ಲಿ, ನಾಳೆ ಮಧ್ಯಾಹ್ನ 3 ಗಂಟೆ ಕರೆಕ್ಟ್ ಆಗಿ ಬಂದ್ಬಿಡ್ತೀವಿ. ಕೆಲಸ ಮುಗಿದ ತಕ್ಷಣ ಅಲ್ಲೇ ಸೆಟ್ಲ್ಮೆಂಟ್ ಮಾಡ್ಬಿಡ್ಬೇಕು. ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡ್ಬೇಡಿ. ಕಾರ್ಡ್ ಕೊಡು. ಕಾಫಿ ಇಲ್ಲ, ಪರವಾಗಿಲ್ಲ, ಟೈಮ್ ಆಯ್ತು. ಇದು ಇವ್ರ ಅಡ್ರೆಸ್, ಕರೆಕ್ಟ್ ಆಗಿ ಬಂದ್ಬಿಡಿ. ಹಲೋ, ನಾನಪ್ಪ ನಾರಾಯಣರಾವ್ ಮಾತಾಡ್ತಾ ಇರೋದು. ಮಾತಾಡು. ಹಲೋ ಅಂಕಲ್. ಏನಿಲ್ಲ, ನಿಮ್ ತಂದೆ ತಾಯಿ ಲಂಡನ್ ನಿಂದ ಯಾವಾಗ ಬರ್ತಾರೆ ಅಂತ ತಿಳ್ಕೊಳಕ್ ಫೋನ್ ಮಾಡಿದೆ. ನಾನೀಗ ಏರ್ಪೋರ್ಟ್ ಅಲ್ಲೇ ಇದ್ದೀನಿ. ಫ್ಲೈಟ್ ಬಂತು, ಜಸ್ಟ್ ಲ್ಯಾಂಡ್ ಆಯ್ತು. ಹೌದಾ? ಹಾ. ತುಂಬಾ ಸಂತೋಷ, ತುಂಬಾ ಸಂತೋಷ. ಅಂದ ಹಾಗೆ ನಿಮ್ ತಂದೆ ತಾಯಿನ ನಮ್ಮನೆಗೆ ಯಾವಾಗ ಕರ್ಕೊಂಡ್ ಬರ್ತೀರಾ? ನಾಳೆ ಸಾಯಂಕಾಲ 4 ಗಂಟೆಗೆ. ಹಾ, ಬನ್ನಿ ಬನ್ನಿ ಬನ್ನಿ, ನಾನ್ ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಸರಿ ಅಂಕಲ್. ಹಾ, ಒಳ್ಳೇದು. ಫಿಕ್ಸ್. ಸರ್, ನಾವು ಹೊರಡ್ತೀವಿ. ನಾಳೆ ಮಧ್ಯಾಹ್ನ 3 ಗಂಟೆ ಕರೆಕ್ಟ್ ಆಗಿ ಈ ಅಡ್ರೆಸ್ ಬಂದ್ಬಿಡಿ. ಅಡ್ವಾನ್ಸ್ ತಗೊಂಡಿದೀವಲ್ಲ, ನೀವ್ ಹೇಳಿದ ಡೇಟಿಗೆ, ನೀವ್ ಹೇಳಿದ ಲೊಕೇಶನ್ಗೆ, ನೀವ್ ಹೇಳಿದ ಟೈಮಿಗೆ ಜಮ್ ಅಂತ ಹಾಜರಾಗ್ಬಿಡ್ತೀವಿ. ವೆರಿ ಗುಡ್, ವೆರಿ ಗುಡ್. ಬರ್ತೀವಿ ಹಾಗಾದ್ರೆ. ಸರ್, ನಿಮ್ಮನ್ನ ಲಂಡನ್ ಇಂದ ಬರ್ತಿರೋದು ಅಂತ ಹೇಳಿದೀವಿ. ಸೊ ಅಪ್ಪಿ ತಪ್ಪಿ ಇದೇ ವೇಷದಲ್ಲಿ ಬಂದು ಬಿಟ್ಟಿರಾ ಅಂತ. ಏನ್ ಸರ್, ಅಲ್ಲಿ ನೋಡಿ ಯಾವ ಗೆಟಪ್ ಅಲ್ಲಿ ಬರ್ತೀವಿ ಅಂತ. ತುಂಬಾ ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗ್ಬೇಡಿ, ನಮ್ದೇನ ಎಕ್ಸ್ಪೆರಿಮೆಂಟಲ್ ಸಿನಿಮಾ ನೋಡಲ್ಲ. ರಿಯಲ್ ಲೈಫ್ ನಲ್ಲಿ ರೀಲ್ ತರ ಆಕ್ಟ್ ಮಾಡ್ಬೇಕು. ಸರಿ ಸರಿ, ಬಾ ಪ್ರಾಕ್ಟೀಸ್ ಮಾಡೋಣ. ಅಮರ ಮಧುರ ಪ್ರೇಮ ನೀ ಬಾಬೇಗ ಚಂದ ಮಾಮ. ನಮಸ್ಕಾರ ಆನಂದ್ ಅವರೇ, ನಮಸ್ಕಾರ. ನಮಸ್ಕಾರ. ನೋಡಿದ್ರಾ, ಕರೆಕ್ಟ್ ಟೈಮಿಗೆ ಕರೆಕ್ಟ್ ಲೊಕೇಶನ್ಗೆ ಟಾಕು ಟೀಕಾಗಿ ಜಮ್ ಅಂತ ಬಂದ್ಬಿಟ್ವಿ. ವೆರಿ ಗುಡ್. ಹೊರಡೋಣ. ಕಾಫಿ ರೀ, ಯಾವಾಗ್ಲೂ ಕಾಫಿ ಟೀ ಅಂತೆ, ಸುಮ್ನೆ ಇರ್ರಿ. 2 ಬೂಸ್ಟ್ ಕೊಟ್ಬಿಡಿ ಸಾಕು. ಬೂಸ್ಟ್ ರಂಗಮ್ಮ, 2 ಗ್ಲಾಸ್ ಬೂಸ್ಟ್ ತಗೊಂಬನ್ರಿ ಬೇಗ. ಆಯ್ತು ಸರ್. ಮನೆ ಅಡ್ರೆಸ್ ಸಿಗೋದೇನು ತೊಂದರೆ ಆಗ್ಲಿಲ್ಲ ತಾನೆ? ಲೊಕೇಶನ್ ಹುಡುಕೋದ್ರಲ್ಲಿ ಏನು ತೊಂದರೆ ಆಗ್ಲಿಲ್ಲ. ಅಂದಾಗೆ ಈ ಮನೆ ಓನರ್ ಯಾರು? ನಮ್ ಬಾಸ್ ಈ ಮನೆ ಓನರ್ ಲಂಡನ್ ಅಲ್ಲಿ ಇದಾರೆ. ನಿಮ್ ಬಾಸ್ ಲಂಡನ್ ಇಂದ ಯಾವಾಗ ಬರೋದು? ಅವ್ರ ಮೂಡಿದ್ದ ಹಾಗೆ. ಅದ್ ಸರಿ, ಇದನ್ನೆಲ್ಲ ನೀವೇ ಕೇಳ್ತಾ ಇದೀರಾ? ಯಾಕೆಂದ್ರೆ ಮನೆ ಸೂಪರ್ ಆಗಿದೆ. ಶೂಟಿಂಗ್ ಕೊಟ್ರೆ ನಿಮ್ಗೆ ಬಾಡಿಗೆ ಸಿಗುತ್ತೆ, ನನಗೆ ಕಮಿಷನ್ ಸಿಗುತ್ತೆ. ಅದಕ್ಕೆ ಈ ಕೆಲ್ಸನೇ ಹೆದರ್ಕೊಂಡ್ ಮಾಡ್ತಾ ಇದೀನಿ. ಅದನ್ ಬೇರೆ ಮಾಡಿ, 1 ನಿಮಿಷ ಇರಿ, ಕೃಷ್ಣಂಗ್ ಫೋನ್ ಮಾಡ್ತೀನಿ. ಹಾಯ್ ಆನಂದ್. ಕೃಷ್ಣ, ಅವರಿಬ್ರು ಬಂದಿದ್ದಾರೆ. ಓ, ವೆರಿ ಗುಡ್, ವೆರಿ ಗುಡ್. ಅವ್ರಿಬ್ರು ಕರ್ಕೊಂಡು ಹೊರಟಿರು, ನಮ್ಮ ಮಾವ ಕಾಯ್ತಾ ಇರ್ತಾರೆ. ಲವ್, ನೀನ್ ಇಷ್ಟೊತ್ತಿಗೆ ಬರ್ತೀಯೋ? ನನಗೆ ಈಗ್ಲೇ ಒಂಥರ ಭಯ ಆಗ್ತಾ ಇದೆ. ಏ ಫೂಲ್, ಯಾಕೋ ಹೆದರ್ಕೋತಿಯಾ? ನಾನಿಲ್ವಾ? ಅವ್ರನ್ನ ಕರ್ಕೊಂಡು ಹೋಗು, ನಾನು ಸ್ವಲ್ಪ ಲೇಟ್ ಆಗಿ ಬರ್ತೀನಿ. ಸರಿ ಡಾಡಾ, ಗುಡ್ ಲಕ್. ಥ್ಯಾಂಕ್ಸ್ ಕಣ. ಓಕೆ, ಬಾಯ್. ಕೃಷ್ಣ ಅಲ್ಲೇ ಬಂದು ಜಾಯ್ನ್ ಆಗ್ತಾನಂತೆ. ಹೊರಡೋಣ. ಇನ್ನು ಬೂಸ್ಟೇ ಬರ್ಲಿಲ್ಲ. ಸರ್, ಬೂಸ್ಟ್. ರಂಗಮ್ಮ, ಬೂಸ್ಟ್ ತಗೊಂಬಂದ್ ಕೊಡ್ರಿ ಅವ್ರಿಗೆ. ತರ್ತಾ ಇದೀನಿ ಸರ್. ತಗೊಳ್ಳಿ ಸರ್. ಹೊರಡೋಣ. ಟಾಯ್ಲೆಟ್ ಎಲ್ಲಿದೆ?
ಯಾಕೆ ಅದು ಬೂಸ್ಟ್ ಕುಡ್ದಲ್ಲ ಏನ್ರಿ ಹೊರಡೋ ಟೈಮಲ್ಲಿ ನಿಮ್ದು ರೀ ಬೇಗ ಬಂದ್ಬಿಡ್ತೀನಿ. ಹೋಗಿ ಅಲ್ಲಿದೆ. ಅಯ್ಯೋ ಬಳಸ್ತಾ ಇದೆಯಲ್ಲ. ಲಕ್ಷ್ಮಿ, ಮಹಾಲಕ್ಷ್ಮಿ, ಗಜಲಕ್ಷ್ಮಿ, ತುಂಬಾ ಬ್ಯುಸಿ ಆಗಿದ್ಯಾ? ಏನ್ರಿ ಏನಿಲ್ಲ, ನೀನ್ ಮಾಡೋ ತಿಂಡಿ ಮಾಮೂಲಾಗಿ ಮಾಡೋ ಹಾಗೆ ಮಾಡ್ಬೇಡ. ಚೆನ್ನಾಗಿ ಕೇಸರಿ, ಗೋಡಂಬಿ, ದ್ರಾಕ್ಷಿ, ತುಪ್ಪ ಎಲ್ಲ ಹಾಕಿ ರುಚಿ ರುಚಿಯಾಗಿ ಮಾಡು. ಶ್ರೀಮಂತರ ಸಂಬಂಧ. ನೀನ್ ಮಾಡಿದ ಕೈ ತಿಂಡಿನ ತಿಂದು ಕೂಡ್ಲೇನೆ ಅವ್ರು ಮೋಡಿ ಮಾಡ್ದಾಗೆ ಸಂಜುನ್ ಒಪ್ಕೊಂಡ್ಬಿಡ್ಬೇಕು. ರೀ, ನೀವ್ ಸ್ವಲ್ಪ ಸಮಾಧಾನವಾಗಿ ಅಲ್ಲಿ ಕೂತ್ಕೋತೀರಾ? ಪದೇ ಪದೇ ಅದೇ ಬಂದು ಹೇಳಿ ನನ್ ತಲೆ ತಿನ್ಬೇಡಿ. ನನ್ ಕೈ ಕಾಲೇ ಆಡ್ತಿಲ್ಲ ಬಿಡೆ. ಮಹಾಲಕ್ಷ್ಮಿ, ಅಪ್ಪ, ನಿಮಗ್ ಯಾಕೆ ಅಡಿಗೆ ಮನೆ ವಿಷಯ? ಸುಮ್ನೆ ಅಲ್ಲಿ ಹೋಗಿ ಕೂತ್ಕೊಳ್ಳಿ, ಹೋಗಿ. ಮಾಮ ಬಾಗ್ಲಿ ಇಡು. ಸರಿ ಮಾ. ಎಲ್ಲಿಟ್ಟಿದ್ಯಾ? ಅಲ್ಲೇ ಇದೆ ನೋಡಮ್ಮ. ನಮಸ್ತೆ ಅಂಕಲ್. ನಮಸ್ಕಾರ. ಇವ್ರು ನಮ್ ಡ್ಯಾಡಿ. ನಮಸ್ಕಾರ. ಇವ್ರು ನಮ್ಮ ಮಮ್ಮಿ. ನಮಸ್ಕಾರ. ಬನ್ನಿ ಬನ್ನಿ ನಡ್ರಿ. ಟಾಯ್ಲೆಟ್ ಬನ್ನಿ ಬನ್ನಿ. ಕೂತ್ಕೊಳ್ಳಿ. ಗಜಲಕ್ಷ್ಮಿ, ಅಂಜು, ನನ್ನ ಹೆಂಡತಿ ಗಜಲಕ್ಷ್ಮಿ. ನಮಸ್ಕಾರ. ನಮಸ್ಕಾರ. ಅವಳು ನನ್ನ ಮೊದಲನೇ ಮಗಳು ಅಂಜನಾ. ನಮಸ್ಕಾರ. ಓಹೋ ನಮಸ್ಕಾರ. ಗಜು, ಸಂಜು ಹತ್ರ ಜ್ಯೂಸ್ ಕೊಟ್ಟು ಕಳ್ಸು. ಆಯ್ತು. ಕಾಪಾಡಪ್ಪ. ಲಂಡನ್ ನಿಂದ ಯಾವಾಗ ಬಂದ್ರಿ? ಪ್ರಯಾಣ ಎಲ್ಲ ಚೆನ್ನಾಗಿತ್ತಾ? ತುಂಬಾ ಚೆನ್ನಾಗಿತ್ತು. ಹೊಟ್ಟೆ ಬೇರೆ ನೋಯ್ತಾ ಇತ್ತು. 2 ಸಲ ಹೋಗ್ ಬಂದೆ. ಈಗ ಆರಾಮಾಗಿದ್ದೀನಿ. 2 ಸಲನಾ? ಒಂದೇ ಸಲ ಅಲ್ವಾ ಇವ್ರು ಹೋಗ್ ಬಂದಿದ್ದು? ಅದು 6 ತಿಂಗಳು ಹಿಂದೆ ಒಂದ್ಸತಿ ಹೋಗಿದ್ರು. ಈಗ ಇನ್ನೊಂದ್ಸತಿ ಹೋಗ್ ಬಂದ್ರು. ಯಾ 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 ಯಾ. ಮತ್ತೆ ಹೊಟ್ಟೆ ನೋವು ಅಂದ್ರಲ್ಲ, ಅದೇನು? ಓ, ಅದ ಲಂಡನ್ ಅಲ್ಲಿ ಒಬ್ರು ಫೇಮಸ್ ಡಾಕ್ಟರ್ ಇದಾರೆ. ಇವ್ರಿಗೆ ಆಗಾಗ ಸ್ವಲ್ಪ ಹೊಟ್ಟೆಲಿ ಪ್ರಾಬ್ಲಮ್ ಬರ್ತಿತ್ತು. ಅದಕ್ಕೆ ಹೋಗಿ ತೋರ್ಸ್ಕೊಂಡ್ ಬಂದಿದ್ರು. ಈಗ ಎಲ್ಲ ಸರಿ ಹೋಗಿದೆ ಅಲ್ವಾ ಡ್ಯಾಡಿ? ಯಾ 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 ಯಾ. ನನ್ನ ಫ್ರೆಂಡು ಲಂಡನ್ ಅಲ್ಲಿ ಇದ್ದಾನೆ. ಫೇಮಸ್ ಡಾಕ್ಟ್ರು. ನಾನು ಕಂಡ್ರೆ ಪಂಚೆ ಪ್ರಾಣ. ಪ್ರಾಣ? ಅದು ಪಂಚ ಪ್ರಾಣ. ನಮ್ ಡ್ಯಾಡಿ ನನಗೆ ಹೆಣ್ಣೊಡಕ್ ಬಂದಿದಾರ. ಟೆನ್ಷನ್ಗೆ ಏನೇನೋ ಮಾತಾಡ್ತಾ ಇದಾರೆ ಅಷ್ಟೇ. ಯಾ ಯಾ ಯಾ. ಹೌದೌದು, ಟೆನ್ಷನ್ ಆದಾಗ ಹೀಗಾಗುತ್ತೆ. ಹೌದು ಅಂಕಲ್, ನಿಮ್ ಮಗಳನ್ನ ಬೇಗ ಕರ್ಸ್ಬಿಟ್ರೆ ತುಂಬಾ ಒಳ್ಳೇದು. ನಾವು ಬೇಗ ಹೊರಡ್ಬೇಕು. ಯಾಕಂದ್ರೆ ನಮ್ ಮಮ್ಮಿ ಡ್ಯಾಡಿ ಮತ್ತೆ ಲಂಡನ್ಗೆ ಹೋಗೋ ಚಾನ್ಸಸ್ ತುಂಬಾ ಇದೆ. ಯಾ 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 ಯಾ. ಆಯ್ತು ಆಯ್ತು. ಗಜು, ಗಜು, ಅಂಜು. ಓಹೋ ನಮಸ್ಕಾರ. ಚೆನ್ನಾಗಿದ್ದೀರಾ? ನಮ್ಮ ಅಳಿಯಂದ್ರು ನಿಮಗ್ ಮೊದ್ಲೇ ಗೊತ್ತಾ? ಇದೇನು ಹೀಗೆ ಕೇಳ್ತೀರಾ? ಇವರೇ ತಾನೇ ರೇಟ್ ಫಿಕ್ಸ್ ಮಾಡಿದ್ದು. ರೇಟ್ ಅಂದ್ರೆ ಡೇಟ್ ಅಂಕಲ್, ಡೇಟ್. ಡೇಟು ನನಗೊಂದು ಅರ್ಥವಾಗ್ತಾ ಇಲ್ವಲ್ಲ. ಇವರು ಡ್ಯಾಡಿ, ನಿಮ್ ಡ್ಯಾಡಿ ನಂತರ ಬೇರೆ ಯಾರನ್ನ ನೋಡಿ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಹೌದು ಹೌದು, ನಮ್ ಡ್ಯಾಡಿ ಆಗ್ಲಿಂದ ತುಂಬಾ ಕನ್ಫ್ಯೂಸ್ ಆಗ್ತಾ ಇದಾರೆ. ಕರೆಕ್ಟ್ ಕರೆಕ್ಟ್. ನನ್ನೂ ಕನ್ಫ್ಯೂಸ್. ಜ್ಯೂಸ್ ಬಂತು. ಕೊಡಮ್ಮ, ಜ್ಯೂಸ್ ಕೊಡು. ಬೇಗ ಬೇಗ ಕುಡೀರಿ. ಯಾಕೆ? ಘಮ ಘಮ ಅಂತ ತಿಂಡಿ ವಾಸನೆ ಬರ್ತಾ ಇದೆ. ಬ್ರೇಕ್ ಟೈಮಲ್ಲಿ ತಿಂಡಿನೂ ಮುಗಿಸ್ಬಿಡೋಣ. ಇವಳೆ ನನ್ನ 2ನೇ ಮಗಳು ಸಂಜನಾ. ಹುಡುಗಿ. ಐಸಿ ಐಸಿ. ನಮ್ಮ ಹುಡುಗಿ ನಿಮಗೆ ಒಪ್ಪಿಗೆ ಆಗಿದ್ರೆ ಮದುವೆ ವಿಷಯ ಮಾತಾಡಬಹುದಾ? ಆ ಹುಡುಗಿ ಅಂತೂ ನಮ್ಮಿಬ್ರಿಗೂ ಒಪ್ಪಿಗೆ. ಮದುವೆ ಡೇಟ್ ಯಾವಾಗ ಬೇಕಾದ್ರೂ ಫಿಕ್ಸ್ ಮಾಡಿ. ಆದ್ರೆ ಮುಂಚಿತವಾಗಿ ನಮಗೆ ಡೇಟ್ ಹೇಳ್ಬಿಡಿ. ಡೇಟು
ಅಂಕಲ್ ನಿಮ್ಗೆ ಅನುಕೂಲ ಆಗೋ ಡೇಟ್ ನ ಫಿಕ್ಸ್ ಮಾಡಿ, ಪರವಾಗಿಲ್ಲ, ತೊಂದ್ರೆ ಇಲ್ಲ. ಅಡ್ವಾನ್ಸ್ ಆಗಿ ಹೇಳ್ಬಿಡ್ಲಪ್ಪ, ನಮಗೆ ಶೂಟಿಂಗ್ ಇರುತ್ತಲ್ಲ. ಶೂಟಿಂಗ್ ಅಂಕಲ್, ಗನ್ ಶೂಟಿಂಗ್. ನಮ್ ಡ್ಯಾಡಿ ಗನ್ ಲೈಸೆನ್ಸ್ ಅಪ್ಲೈ ಮಾಡಿದ್ದಾರೆ, ಅದಕ್ಕೆ ಪ್ರಾಕ್ಟೀಸ್ ಬೇಕಲ್ಲ, ಅದಕ್ಕೆ. ಅಲ್ವಾ ಡ್ಯಾಡಿ? ಓ ಹಾಗ, ಸರಿ ಸರಿ ಬನ್ನಿ, ಬೇಗ ತಿಂಡಿ ತಿನ್ಬೋಣ. ಅದೆಲ್ಲ ಏನು ಬೇಡ ಅಂಕಲ್, ನಮ್ ಡ್ಯಾಡಿ ಮಮ್ಮಿ ಸ್ಟ್ರಿಕ್ಟ್ ಡಯಟ್ ಅಲ್ಲಿ ಇದಾರೆ. ಅದು ಅಲ್ದೆ ಈಗ ತಾನೇ ಜ್ಯೂಸ್ ಕುಡ್ದಿದೀವಲ್ಲ. ಅಯ್ಯೋ ಹಾಗಂದ್ರೆ ಹೇಗೆ, ತಿಂಡಿ ಎಲ್ಲ ರೆಡಿ ಮಾಡ್ಬಿಟ್ಟಿದೀವಿ, ಬನ್ನಿ ಪರವಾಗಿಲ್ಲ. ತಲಾ ಹರಟೆ ಮಾಡದೆ ಸುಮ್ಮನೆ ತಿಂಡಿ ತಿಂದು ಹೊರಡು, ಇಲ್ಲ ಅಂದ್ರೆ ಕತ್ತರಿಸ್ಬಿಡ್ತೀನಿ. ಏನ ಪೇಮೆಂಟ್ ನ ನಾನ್ ಮಾಡಿರೋ ಆಕ್ಟಿಂಗ್ ಗೆ ನೀವು ಡಬಲ್ ಪೇಮೆಂಟ್ ಕೊಡ್ಬೇಕು, ಹಾಗ ಆಕ್ಟ್ ಮಾಡಿದೀನಿ. ಈ ಓವರ್ ಆಕ್ಟಿಂಗ್ ಬಂದಿರೋ ತೊಂದ್ರೆ. ಸುಮ್ಮನೆ ತಿಂಡಿ ತಿಂದು ಹೊರಡು. ಬನ್ನಿ ಬನ್ನಿ ಕೂತ್ಕೊಳ್ಳಿ. ತಂದೆ ಮಕ್ಕಳು ಅಂದ್ರೆ ತುಂಬಾ ಅಲ್ಲಿ ಬನ್ನಿ. ಹಾಕಿ. ನಾನು ಸ್ವೀಟ್ ಪ್ರಿಯ, ಸ್ವಲ್ಪ ಜಾಸ್ತಿನೇ ಹಾಕಿ. ನೀವ್ ಇನ್ನೊಂಚೂರು ಕೇಸರಿ ಬಾತ್ ಹಾಕಿಸ್ಕೊಳ್ಳಿ. ಇಲ್ಲ ಇಲ್ಲ ಬೇಡ ನನ್ಗೆ, ಸಾಕು ಅಯ್ಯೋ ನನ್ಗೆ. ಬೇಡ ಅಂದ್ರೆ ಹೇಗೆ, ಅವ್ರು ಇಲ್ಲ, ಬೇಡ ಬೇಡ. ಅಂತಾರೆ, ನೀನ್ ಹಾಕಮ್ಮ. ಬೇಡ. ಸ್ವಲ್ಪ ಹಾಕಿಸ್ಕೊಳ್ಳಿ. ನಿಮ್ ಲಂಡನ್ ನಲ್ಲಿ ಇಷ್ಟು ರುಚಿ ಇರೋ ತಿಂಡಿ ಸಿಕ್ಕೋದೇ ಇಲ್ಲ. ತಿನ್ನಿ ತಿನ್ನಿ ತಿನ್ನಿ. ಅಯ್ಯೋ, ನಾನು ಊಟ ತಿಂಡಿಲಿ ಯಾವಾಗ್ಲೂ ಸಂಕೋಚನೆ ಪಟ್ಕೊಳ್ಳೋದಿಲ್ಲ. ಹಾಕ್ಸ್ಕೊತೀನಿ. ಆ ಜಿಲೇಬಿ ಹಾಕಮ್ಮ. ಕೊಡಿ ಕೊಡಿ ಕೊಡಿ. ಇನ್ ಸ್ವಲ್ಪ ಹಾಕಿಸ್ಕೊಳ್ಳಿ. ಹಾಕಮ್ಮ. ತಗೊಳ್ಳಿ. ಮರ್ಯಾದೆ ಕಳೀತಿದೆ. ಹಾಗೆ ನಾನ್ ನೋಡಿರೋ ಶ್ರೀಮಂತ ಸಂಬಂಧ. ಅದ್ಭುತ. ಅಬ್ಬಾ, ಹೊಟ್ಟೆ ತುಂಬೋಯ್ತು. ಥ್ಯಾಂಕ್ ಯು. ಎಷ್ಟು ರುಚಿಯಾಗಿತ್ತಲ್ವೇನ್ರಿ? ಹೋಗೋಣ. ತುಂಬಾ ಚೆನ್ನಾಗಿತ್ತು. ಹೌದು, ನನ್ನ ಆಕ್ಟಿಂಗ್ ಹೇಗಿತ್ತು? ಆಚೆ ಸೆಪರೇಟ್ ಆಕ್ಸಿಗೆ ಹೇಳ್ತೀನಿ. ಬನ್ನಿ ಬನ್ನಿ ಕೂತ್ಕೊಂಡು ಮಾತಾಡೋಣ. ಇಲ್ಲ ಅಂಕಲ್, ನಮ್ಗೆ ಲೇಟ್ ಆಗುತ್ತೆ, ಹೊರಡ್ತೀವಿ. ಹೌದಾ? ನಿಮ್ಗೆಲ್ಲ ಒಪ್ಪಿಗೆ ಆಗಿದೆ ಅಂತ ಕಾಣುತ್ತೆ. ನಮಗೂ ಎಲ್ರಿಗೂ ಒಪ್ಪಿಗೆ ಆಗಿದೆ. ನಿಮ್ಮನೆಗೆ ನಾವು ಯಾವಾಗ? ಮನೆಗೆ ನಾಳೆ 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 ಹೋಗೋಣ. ಹಾ ಹೋಗೋಣ. ನಾಳೆ ಆಗಬಹುದು. ಮಮ್ಮಿ ರೆಡಿ, ಹೊರಡೋಣ. ಬರ್ತೀವಮ್ಮ. ನಮಸ್ಕಾರ. ಬರ್ತೀವಿ. ನಮಸ್ಕಾರ. ಹೊರಡಿ ಹೊರಡಿ. ಬನ್ನಿ ಬಿಟ್ಟು ಬರ್ತೀನಿ. ಓಕೆನಾ? ತುಂಬಾ ಚೆನ್ನಾಗಿ ನಡ್ಕೊಂಡಿದ್ದಾರೆ. ಓಯೋಯೋಯೋ. ಏ ಸಂಜು, ಓಕೆನಾ? ಓಕೆ. ವೆರಿ ಗುಡ್ ವೆರಿ ಗುಡ್. ಮಾವ, ಶ್ರೀಮಂತ ಸಂಬಂಧ. ಓಕೆ. ಆನಂದಗ್ ಫೋನ್ ಮಾಡಿ ತಮಾಷೆ ಮಾಡಿದ್ರೆ ಹೇಗೆ? ಹಲೋ. ಹಲೋ, ಯಾರ್ರಿ ಮಾತಾಡ್ರಿ? ಸಂಜು? ನನಗೆ ಗೊತ್ತು ಸಂಜು ಅಂತ. ಎಸ್. ಏನು ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ದು? ನಿದ್ದೆ ಬರ್ಲಿಲ್ವಾ? ಏಕೆ? ನಂಗ್ ಗೊತ್ತಿಲ್ಲಪ್ಪ. ನನಗೆ ಗೊತ್ತು. ಏನು? ನಿನಗೆ ಯಾಕೆ ನಿದ್ದೆ ಬರ್ತಿಲ್ಲ ಅಂತ. ಯಾಕೆ ನಿದ್ದೆ ಬರ್ತಿಲ್ಲ ಹೇಳಿ ನೋಡೋಣ. ನೀವು ನಮ್ಮಿಬ್ರು ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಹಾಗೇನಿಲ್ಲಪ್ಪ. ನನಗ್ ಗೊತ್ತು ರೀ. ಆಮೇಲೆ ನಿಮ್ ತಂದೆ ಏನ್ ಹೇಳಿದ್ರು ನನ್ ಬಗ್ಗೆ? ಹಾ, ಅವ್ರಿಗೇನೋ ನಿಮ್ ಕಂಡ್ರೆ ಇಷ್ಟನೇ. ಆದ್ರೆ ನಾನೇ ಇನ್ನು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾಡಿ ಮಾಡಿ ಚೆನ್ನಾಗಿ ಯೋಚನೆ ಮಾಡಿ ನಾವಿಬ್ರು
ಕನ್ಸಲ್ ಮೀಟ್ ಮಾಡೋಣ. ಓಕೆ ಓಕೆ, ಗುಡ್ ನೈಟ್. ಗುಡ್ ನೈಟ್. ಕಾಲೆಲ್ಲ ನೋವು ಬಂದ್ಬಿಡ್ತು. ಇನ್ನು ಎಷ್ಟು ಇಲ್ಲೇ ಹತ್ರ ಅಂದ್ರು. ಇಷ್ಟು ದೂರ ಆಗಿದ್ರೆ ಆಟೋದಲ್ಲೇ ಬರ್ಬೋದಾಗಿತ್ತು. ಹಾ, ನೀವ್ ಆಟೋದಲ್ಲಿ ಕರ್ಕೊಂಡ್ ಬಂದ್ಬಿಡ್ತೀರಾ, ಬಸ್ಸಲ್ಲೇ ಕರ್ಕೊಂಡ್ ಬರಲ್ಲ. ಇಲ್ಲೇ ಬಂದ್ಬಿಡ್ತು. ಬಾ, ಇದೇ ಇರ್ಬಹುದು. ಬಾ ಬಾ ಬಾ. ಈ ಮನೆ ಇರ್ಬಹುದು ನೋಡ್ರಿ. ಆನಂದ್ ಅವ್ರ ಮನೆ ಇದೇನಾ? ಇದೆ ಸರ್. ತಮ್ಮ ಹೆಸರು ನಾರಾಯಣ ರಾವ್? ಹೌದು. ಇದಾರೆ ಸರ್. ನಮಸ್ಕಾರ. ನೋಡಿ, ಹೋಗಿ. ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ನೀವು ನಾರಾಯಣ ರಾವ್ ಅಲ್ವೇ? ಹೌದು. ಒಳಗ್ ಬನ್ನಿ ಸರ್. ನಿಮ್ ಹೆಸರು ಎಲ್ಲಾರ್ಗೂ ಗೊತ್ತು. ನೋಡಿದ್ಯಾ ಹೇಗಿದೆ ನನ್ನ ಘನತೆ? ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು ನಾರಾಯಣ ರಾವ? ಹೌದು. ಬನ್ನಿ ಸರ್, ಕೂತ್ಕೊಳ್ಳಿ, ಯಜಮಾನ್ರು ಬರ್ತಾರೆ. ನೋಡಿದ್ಯಾ ಹೇಗೆ? ಅಯ್ಯೋ, ಮನೆ ಚೆನ್ನಾಗಿದೆ ಅಲ್ವಾ? ಏನು ಮನೇಲಿ ಆಳು ಕಾಳು. ಈ ಮನೇನೆ ಇಷ್ಟು ಚೆನ್ನಾಗಿರ್ಬೇಕಾದ್ರೆ ಇನ್ ಎಸ್ಟೇಟ್ ಮನೆ ಇನ್ನೆಷ್ಟು ಚೆನ್ನಾಗಿರ್ಬೇಕು. ಒಟ್ನಲ್ಲಿ ಗಜಲಕ್ಷ್ಮಿ ನಮ್ ಸಂಜು ಈ ಮನೇಲಿ ಸುಖವಾಗಿರ್ತಾಳೆ. ಓಹೋ, ನಮಸ್ಕಾರ. 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 ನಮಸ್ಕಾರ, ಕೂತ್ಕೊಳ್ಳಿ. ಮನೆ ತುಂಬಾ ಚೆನ್ನಾಗಿದೆ. ಈ ಮನೆ ನೋಡಿ ಹೀಗಂತಿರಲ್ಲ, ಸದಾಶಿವನಗರದಲ್ಲಿ ಇನ್ನು 2 ಮನೆ ಇದೆ. ಮಂಗಳೂರು ಕಾಂಪ್ಲೆಕ್ಸ್ ಅದು ಇದೆ. ಸದಾಶಿವನಗರದಲ್ಲಿರೋ ಮನೆನ ಶೂಟಿಂಗ್ ಕೊಟ್ಟಿದ್ದೀನಿ. ಶೂಟಿಂಗ್. ಡ್ಯಾಡಿ, ನೀವು ಸರಿಯಾಗಿ ವಿಷಯನೇ ಹೇಳಲ್ಲ ಅವ್ರಿಗೆ. ಅದು ನಾವು ಸದಾಶಿವ ನಗರದಲ್ಲಿ ಮನೆ ಇದೆಯಲ್ಲ, ಅದನ್ನ ಲೀಸ್ ಕೊಟ್ಟಿದೀವಿ. ಅವರು ಶೂಟಿಂಗ್ ಕೊಟ್ಟಿದ್ದಾರೆ. ಯಾ 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 ಯಾ. ಬನ್ನಿ, ಲೊಕೇಶನ್ ತೋರಿಸ್ತೀನಿ. ಲೊಕೇಶನ್ ಲೊಕೇಶನ್ ಅಂದ್ರೆ ಮನೆನ ಪೂರ್ತಿಯಾಗಿ ತೋರಿಸ್ತೀನಿ ಅಂತ ಹೇಳ್ತಿದ್ದಾರೆ ಮಮ್ಮಿ. ಸರಿ ಆನಂದ್, ನೀವು ನಮ್ ಸಂಜು ಮಾತಾಡ್ತಾ ಇರಿ, ನಾವ್ ಹಾಗೆ ಸುತ್ತಾಡ್ಕೊಂಡ್ ಬರ್ತೀವಿ. ಕರೆಕ್ಟ್ ಕರೆಕ್ಟ್ ಮೈ ಡಿಯರ್ ಸನ್. ಬನ್ನಿ. ಬೇಡ 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 ಬೇಡ, ನೀವಿಲ್ಲೇ ಕುತ್ಕೊಂಡು ಮಾತಾಡಿ, ನಂಗೆ ಏನು ಪ್ರಾಬ್ಲಮ್ ಇಲ್ಲ. ನೋ ಪ್ರಾಬ್ಲಮ್. ನೀನೇನಪ್ಪ, ನಾಳೆ ನೀವಿಬ್ರು ಮದ್ವೆ ಆಗೋರು, ನೀವಿಲ್ಲೇ ಕುತ್ಕೊಂಡ್ ಮಾತಾಡ್ತೀವಿ, ನಾವ್ ಈಚೆ ಮಾತಾಡ್ಕೊಂಡ್ ಬರ್ತೀವಿ. ನೀವು ಬನ್ನಿ ಅಮ್ಮ. ನಡೀರಿ. ಅಲ್ಲ ರೀ, ಸಾರಿ, ಏನ್ ಹೇಳಿ? ನಾವಿಬ್ರು ಮಾತಾಡ್ಕೊಳ್ಳಿ ಅಂತ ಅವರೆಲ್ಲ ಬಿಟ್ಟು ಹೋದ್ರೆ ನೀವ್ ಯಾಕ್ರೆ ಅವಾಯ್ಡ್ ಮಾಡ್ತಿದ್ದೀರಾ? ನಾನ್ ಬಂದಿದ್ ನಿಮ್ಗೆ ಇಷ್ಟ ಆಗ್ಲಿಲ್ಲ? ಅಯ್ಯೋ, ಆ ತರದೆಲ್ಲ ಏನಿಲ್ಲ. ಅದು ಅದು ನಾನು ನಿಮ್ಗೆ ಹೇಗ್ರಿ ಹೇಳಿ. ಒಂದ್ ನಿಮಿಷ ರೀ, ಬಂದ್ಬಿಡ್ತೀನಿ. ನೀವು ನಿಮ್ ಮನೆ ಎಲ್ಲ ನಮ್ಗೆ ಹಿಡ್ಸಿದೆ, ನಮ್ ಮಗಳು ನಿಮ್ಗೆ ಹಿಡ್ಸಿದೆ. ಅಂದ್ಮೇಲೆ ಮದುವೆ ಯಾವಾಗ ಇಟ್ಕೋಣ? ಆದಷ್ಟು ಬೇಗ ಮುಗಿಸ್ಬಿಡಿ, ನಮ್ ಕಾಂಟ್ರಾಕ್ಟ್ ಮುಗಿದೋಗುತ್ತೆ. ಬನ್ನಿ, ಒಳಗ್ ಕುತ್ಕೊಂಡು ಮಾತಾಡೋಣ. ಅದ್ ಸರಿ, ಇವ್ರೇನೋ ಕಾಂಟ್ರಾಕ್ಟ್ ಅಂದ್ರು. ಕಾಂಟ್ರಾಕ್ಟ್ ಅಂದ್ರೆ ಅದು ಕಮಿಟ್ಮೆಂಟ್. ಮದುವೆ ಕಮಿಟ್ಮೆಂಟ್ ಬೇಗ ಮುಗಿಸೋಣ ಅಂತ ಹೇಳ್ತಾ ಇದ್ದಾರೆ ಅಲ್ವಾ ಡ್ಯಾಡಿ? ಯಾ 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 ಯಾ. ಬನ್ನಿ ಬನ್ನಿ, ಒಳಗ್ ಕುತ್ಕೊಂಡು ಮಾತಾಡೋಣ. ಇಲ್ಲಿ ಚೆನ್ನಾಗಿತ್ತು. ಕರೆದ್ರ? ಬಂದ್ವಿ ಬಂದ್ವಿ. ಯಾಕೆ ಇವನಿನ್ನ ಫೋನ್ ಮಾಡಿಲ್ಲ? ನಮ್ಮ ಮಾವ ಅಲ್ಲಿಂದ ಹೊರಟ್ರ? ಏನ್ ಕತೆ? ಇನ್ನು ಏನೇನ್ ತರಲೆ ನಡೆದಿರುತ್ತೋ. ಹಲೋ, ಎಲ್ಲಿದ್ಯಪ್ಪ? ಮನೇಲಿ. ಈ ವಿಷಯ ಏನಾಯ್ತು? ಅಯ್ಯೋ, ಎಲ್ಲಾರನ್ನು ಕಳಿಸ್ಕೊಟ್ನಪ್ಪ. ಈ ಡೂಪ್ಲಿಕೇಟ್ ಮಮ್ಮಿ ಡ್ಯಾಡಿನ ಕಳಿಸ್ಕೊಡ್ಬೇಕಲ್ಲ, 200 ರೂಪಾಯಿ ಕಮ್ಮಿ ಇತ್ತು, ಅದಕ್ಕೆ ಫೋನ್ ಮಾಡ್ದೆ. ನಾಳೆ ಮನೆ ಹತ್ರನೇ ಬಂದು ಕೊಡ್ತೀವಿ ಅಂತ ಹೇಳ. ಅಯ್ಯೋ, ಹೇಳದ್ನಪ್ಪ, ಒಪ್ತಾನೆ ಇಲ್ಲ. ಸರಿ, ಫೋನ್ ಕೊಡ ಅವ್ರಿಗೆ, ನಾನೇ ಹೇಳ್ತೀನಿ. ಸರಿ ತೋಡ್ರಿ, ಕೃಷ್ಣ ಮಾತಾಡ್ಬೇಕಂತ. ಮಾತಾಡಕ್ಕೇನಿದೆ, ನಮ್ ದುಡ್ಡು ನಮಗ್ ಕೊಟ್ಬಿಡಿ. ಈಗ ಮಾತಾಡಿ ಸುಮ್ನೆ. ಕೆಲಸ ಮಾಡಿಸ್ಕೊಳ್ಳೋ ತನಕ ನೈಸಾಗಿ ಮಾತಾಡ್ತಾರೆ. ಹೇಳಿ ಕೃಷ್ಣ ಅವ್ರೆ. ಹಲೋ ಜನಾರ್ದನ್ ಅವರೇ, ನಾಳೆ ಬೆಳಿಗ್ಗೆ ನಾನೇ ನಿಮ್ ಮನೆ ಹತ್ರ ಬಂದು ದುಡ್ಡು ಕೊಡ್ತೀನಿ, ಇವಾಗ ನೀವು ಹೊರಡಿ. ಅದೆಲ್ಲ ಸಾಧ್ಯವಿಲ್ಲ. ದುಡ್ಡು ಕೊಡೋವರೆಗೂ ನಾವು ಲೊಕೇಶನ್ ಬಿಟ್ಟು ಹೋಗೋದಿಲ್ಲ ಸರ್. ಸರಿ, ಈಗ್ಲೇ ಬಂದು ದುಡ್ಡು ಕೊಡ್ತೀನಿ, ಅಲ್ಲೇ ಇರಿ. ಆಯ್ತಾಯ್ತು. ನನ್ನ ಫ್ರೆಂಡ್ ಫೋನ್ ಕೊಡಿ. ಏನಂತೆ? ಹೇಳ ಆನಂದ, ಅವ್ರನ್ನಲ್ಲೇ ಕೂರಿಸ್ಕೊಂಡಿರೋ, ನಾನೀಗ ಹೊರಟು ಬರ್ತೀನಿ. ಸರಿ. ಏನ್ರಿ ಜನಗಳನ್ನೇ ನಂಬಲ್ಲ ಅಂತೀರಾ ನೀವು? ಸ್ವಾಮಿ, ನಂಬಿ ನಂಬಿನೇ ಹೀಗಾಗಿರೋದು ನಾನು. ಕರೆಕ್ಟ್ ಆಗಿ ಹೇಳಿದ್ರಿ. ಅಂಜು 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 ಏನ್ರಿ? ಅಂಜು, ನೀನ್ ಬರ್ದೆ ಎಂಥ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತೀಯ.
ಎಂಥ ಮನೆ, ಎಂಥ ಗೌರವ, ಎಂಥ ಜನ ಅಂತೀಯ. ಗೇಟ್ ಇಂದ ಹಿಡಿದು ಮನೆವರೆಗೂ ಆಳು ಕಾಳು ಎಲ್ಲ. ಓ, ಏನ್ ಆಳು ಕಾಳು, ನಡ್ದು ಹೋಯ್ತು ನಮ್ ಕಾಲು. ರೀ ಈಗ ತಾನೇ ಬಂದಿದೀವಿ, ಸ್ವಲ್ಪ ಕೂತ್ಕೊಂಡು ರೆಸ್ಟ್ ತಗೊಳ್ಳಿ, ಆಮೇಲೆ ಅವ್ರ ಗುಣಗಾನ ಮಾಡಿ. ಅಲ್ವೇ, ಅವ್ರನ್ನ ಹೊಗಳಿದ್ರೆ ನಿನ್ಗ್ಯಾಕೆ ಬೇಜಾರಾಗತ್ತೆ? ನಮ್ ಸಂಜುಗೆ ಎಂಥ ಒಳ್ಳೆ ಸಂಬಂಧ ಸಿಕ್ತಲ್ಲ ಅಂತ ಸಂತೋಷಕ್ಕೆ ಹೇಳಿದೆ ಅಷ್ಟೇ. ಅಂಜು, ನನಗೆ ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ. ಈಗ ನಿಮಗ್ ಸಮಾಧಾನ ಆಯ್ತಾ? ಅಳಿಯಂದನ್ನ ಹಂಗಿಸ್ತಾ ಹೋದ್ರೆ ನಿಮಗ್ ತಿಂದಿದ್ದೇ ಜೀರ್ಣ ಆಗಲ್ಲ. ಅಯ್ಯ, ಅವ್ರು ನನ್ನ ಮಾತುಗೋಸ್ಕರ ಹೋಗ್ಲಿಲ್ವೇ? ಹೊಟ್ಟೆ ಕಿಚ್ಚು. ಏನ್ ಆಟ ಕಿಚ್ಚು, ನಿಮ್ಗೆ ಹೋಗ್ ಬುದ್ಧಿ ಹೇಳ್ತೀನಲ್ಲ. ಬಾರೆ ಬಿಸಿ ಬಿಸಿ ಕಾಫಿ ಕೊಡು. ಏನು ಒಗ್ಗಟ್ಟು, ಕರೆದು ಕೂಡ್ಲೆ ಬೆಕ್ಕಿನ ಮರಿ ತರ ಹೊರಟೋದ್ರು. ರೀ, ಸಿಕ್ಕಾಬಟ್ಟೆ ಗಂಟ್ಲು ಒಣಗ್ತಾ ಇದೆ, 2 ಗ್ಲಾಸ್ ಜ್ಯೂಸ್ ತರ್ಲಾ? ನಿಮ್ಗೆ? ಅಯ್ಯೋ ಬೇಡ, ನನ್ ಗ್ಲಾಸ್ಗೆ ಐಸ್ ಜಾಸ್ತಿ ಹಾಕೊಂಬ. ಆನಂದ್ ಅವ್ರೆ, ನೀವೇನು ಬೇಜಾರ್ ಮಾಡ್ಕೋಬೇಡಿ. ಮುಂದೆ ನಮ್ಮಿಂದ ಏನಾದ್ರು ಸಹಾಯ ಆಗ್ಬೇಕಾಗಿದ್ರೆ ಹೇಳ್ ಕಳ್ಸಿ, ಬಂದ್ ಮಾಡ್ತೀವಿ. ಇನ್ನಿಂದ ಹೇಳಿದ್ರೆ ಬಾಪ ಬಾ ಬಾ, ಎಲ್ಲ ನೀನ್ ಇಷ್ಟೊತ್ತಲ್ಲಿ. ಅಯ್ಯೋ, ಮನೆಯಿಂದ ಹೊರಡ್ಬೇಕಾದ್ರೆ ಎದುರುಗಡೆ ಮಾವ ಸಿಕ್ಬಿಟ್ರು, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ನೀವ್ ಏನೇ ಹೇಳಿ, ನಿಜವಾಗ್ಲೂ ನೀವು ಕಿಲಾಡಿ ಕೃಷ್ಣನೇ. ಸಂಬಂಧನ ಕುದುರಿಸ್ಬಿಟ್ರಲ್ಲ. ಬರೀ ಬಾಯಿ ಮಾತಾಗ ಹೋಗಳಿ, ನನ್ನೇ ನಂಬಲ್ಲ ಅಂತಿರಲ್ಲ. ಹಾಗಲ್ಲ, ಫ್ಯಾಮಿಲಿ ಪ್ರಾಬ್ಲಮ್. ಫ್ಯಾಮಿಲಿ ಎಷ್ಟು? ಸಿಂಗಲ್ ಡಬಲ್? ಸಿಂಗಲ್ ಫ್ಯಾಮಿಲಿನೇ ಡಬಲ್ ಸೈಜ್. ಆನಂದ, ಎಷ್ಟ್ ಕೊಡ್ಬೇಕಪ್ಪ? 4,000 ನೋಟ್ 500 ರೂಪಾಯಿ 4. 2,000. ಕರೆಕ್ಟ್ ಆಗಿದೆ ಸರ್. ಮದುವೆ ಡೇಟ್ ಫಿಕ್ಸ್ ಮಾಡಿ ನಮ್ಮನ್ನ ಈಗಲೇ ಬುಕ್ ಮಾಡ್ಕೊಂಬಿಡಿ, ಖಂಡಿತ ಒಳ್ಳೇದಾಗುತ್ತೆ. ಅದ್ರ ಅಡ್ವಾನ್ಸ್ ಈಗಲೇ. ಅಡ್ವಾನ್ಸ್ ಎಲ್ಲ ಸಿಗಲ್ಲ, ಮದ್ವೆ ಡೇಟ್ ಫಿಕ್ಸ್ ಮಾಡ್ತೀವಿ, ಬನ್ನಿ ಆಕ್ಟ್ ಮಾಡ್ಬಿಟ್ಟು ಹೋಗ್ತಾ ಇರಿ. ಬೇಕಾದ್ರೆ 1,000 ರೂಪಾಯಿ ಜಾಸ್ತಿ ತಗೊಳ್ಳಿ, ಏನಪ್ಪಾ? ಪರವಾಗಿಲ್ಲ, ಆದ್ರೂ ಅಡ್ವಾನ್ಸ್ ಈಗಲೇ ಬೇಡ ಬಿಡಿ, ಬರ್ತೀವಿ. ಏನ್ರಿ, ದುಡ್ಡು ಸಿಕ್ಕಿದ ತಕ್ಷಣ ನನ್ನನ್ನೇ ಮರ್ತ್ಬಿಟ್ಟು ಹೋಗ್ತಿದ್ದೀರಲ್ಲ. ಜ್ಯೂಸ್ ನೋಡಪ್ಪ, ಸಂಭ್ರಮ. ಹೌದು, ಹುಡುಗ ನಾಳೆ ಸಂಜೆ ಬರ್ತೀನಿ ಅಂತ ಹೇಳಿದಾನೆ. ಡೈರೆಕ್ಟ್ ಮನೆಗೆ ಕರ್ಕೊಂಡ್ಬಿಡ್ತೀನಿ, ನೀವೇನ್ ಯೋಚನೆ ಮಾಡ್ಬೇಡಿ. ನಮಸ್ಕಾರ ಸಂಜೀವಯ್ಯ. ಓಹೋ, ನಮಸ್ಕಾರ ನಾರಾಯಣ ರಾಯರು, ಬನ್ನಿ ಕುತ್ಕೊಳ್ಳಿ. ಏನು ನಮ್ಮ ಆಫೀಸರ್ಗೂ ಬಂದ್ಬಿಟ್ಟಿದ್ದೀರಾ? ನಿಮ್ 2ನೇ ಮಗಳಿಗೆ ಗಂಡು ಹುಡ್ಕೊಡ್ಬೇಕಾ? ಏನು ಗಂಡು ಹುಡ್ಕೋಕೆ ನೀನೊಬ್ಬನೇ ಇರೋದು? ನಮ್ಗೆ ಯಾರು ಗೊತ್ತೇ ಇಲ್ಲ. ಮುಖ ಸೊಟ್ಟಿಗಿಟ್ಕೋಬೇಡ, ಸಂತೋಷವಾದ ವಿಷಯ ಹೇಳ್ತೀನಿ. ನನ್ನ 2ನೇ ಮಗಳು ಮದುವೆ ನಿಶ್ಚಯ ಆಗಿದೆ. ತಗೋ ಇನ್ವಿಟೇಷನ್. ದೊಡ್ಡ ಕಾಫಿ ಪ್ಲಾಂಟರ್ ಮಗನ ಜೊತೆಯಲ್ಲಿ ಈ ಮದುವೆ ಫಿಕ್ಸ್ ಆಗಿರೋದು. ಕಾಫಿ ಪ್ಲಾಂಟರ್ ಮಗನ? ಇನ್ನೇನು ಕಾಫಿ ಪುಡಿ ಅಂಗಡಿಯವ್ರ ಮಗ ಅಂತ ಹೇಳಿದ್ನ. 2 ದಿನಾನು ಮದುವೆ ಮನೆಗ್ ಬಂದು ಕಂಠಪೂರ್ತಿ ಚೆನ್ನಾಗಿ ತಿಂದು ಕಿತಾಪತಿ ಮಾಡದೆ ಓಡಾಡ್ಕೊಂಡು ಮನಸ್ಫೂರ್ತಿ ಗಂಡು ಹೆಣ್ಣಿಗೆ ಆಶೀರ್ವಾದ ಮಾಡು. ಆಯ್ತು, ಖಂಡಿತ ಬರ್ತೀನಿ. ಅಂತೂ ಒಳ್ಳೆ ದೊಡ್ಡ ಕಡೆ ಸಮಾಧಾನ ಹುಡುಕ್ಬಿಟ್ಟಿದ್ದೀರಾ ನಾರಾಯಣ ರಾಯ್ರೆ. ನಾರಾಯಣ ರಾವ್ ಅಂದ್ರೆ ಏನ್ ಅನ್ಕೊಂಡಿದ್ಯಯ್ಯ? ಓ, ಬರ್ತೀನಿ. ಇನ್ನೂ ತುಂಬಾ ಕಡೆ ಇನ್ವಿಟೇಷನ್ ಕೊಡ್ಬೇಕು. ನಾರಾಯಣ ರಾಯರ ದ್ವಿತೀಯ ಪುತ್ರಿ ಸಂಜನಾ ಎಂಬ ವಧುವಿಗೆ ಆನಂದ್ ಎಂಬ ವರನ್ನು ಕೊಟ್ಟು ವಿವಾಹ ನಡೆಸಲು ಗುರು ಹಿರಿಯರು ನಿಶ್ಚಯಿಸಿರುತ್ತಾರೆ. ಲಗ್ನ 9:10ಕ್ಕೆ. ಅಪ್ಪ, ಎಲ್ಲ ಒಳ್ಳೇದಾಗ್ಲಿ. ಒಳ್ಳೇದಾಗ್ಲಿ. ಚೆನ್ನಾಗಿರಿಪ್ಪ. ಬರ್ತೀನಿ ಅಂಜು, ಹುಷಾರು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಗಂಡ ಹೆಂಡತಿ ಇಬ್ರು ಸಂತೋಷವಾಗಿ ಜೀವನ ಮಾಡಿ. ಅವ್ರಿಗೇನ್ ಶ್ರೀಮಂತರು, ಸಂತೋಷವಾಗೇ ಇರ್ತಾರೆ. ಇರ್ಲಿ ಇರ್ಲಿ. ನಡೀರಿ ನಡೀರಿ. ನಡಿ. ಬಾಯ್ ಬಾಯ್. ಬಾಯ್ ಅಂಜು. ನಾನು ನಿಂಗೆ ಆಮೇಲೆ ಫೋನ್ ಮಾಡ್ತೀನಿ. ಓಕೆ ಓಕೆ. ಫೋನ್ ಮಾಡು, ಹುಷಾರು. ಬರ್ತೀವಿ ಮಾವ. ಒಳ್ಳೇದು. ಹುಷಾರು. ಬರ್ತೀವಮ್ಮ. ಬಾಯ್ 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 ಬಾಯ್. ಓಕೆ, ಡ್ರೈವ್ ಸೇಫ್. ಬಾಯ್. ಅಂಜು, ಮೇಲೆ ನಮ್ಮ ರೂಮಲ್ಲಿ ಲಗೇಜ್ ರೆಡಿ ಇದೆ, ನಾನು ಹೋಗ್ತಾ ಇರ್ತೀನಿ. ನಾವು ಬೇರೆ ಮನೆಗೆ ಹೋಗೋಣ. ಯಾಕಳಿ ಅಂದ್ರೆ
ಸಂಜು ಮದುವೆ ಆಗೋರ್ಗು ಮಾತ್ರ ನಾನು ಇಲ್ಲಿ ಇರ್ಬೇಕು ಅಂತ ತೀರ್ಮಾನ ಮಾಡಿದ್ದೆ. ಅದರಂತೆ ಅವತ್ತು ಹೊರಡ್ತಾ ಇದ್ದೀನಿ. ದಯವಿಟ್ಟು ನಮ್ಮನ್ನ ಯಾರು ತಡಿಬೇಡಿ. ಏನೇ? ಅಯ್ಯೋ ರೀ, ಏನ್ರಿ ಇದೆಲ್ಲ? ಯಾಕ್ರಿ ಸುಮ್ನೆ ನಿಂತ್ಕೊಂಡ್ಬಿಟ್ರಿ? ಹೇಳ್ರಿ. ಅಳಿಯಂದ್ರೆ ನಿಮ್ದಮ್ಮಯ್ಯ, ದಯವಿಟ್ಟು ಮನೆ ಬಿಟ್ಟು ಹೋಗ್ಬೇಡಿ. ಆವತ್ತಿನ ಘಟನೆನ ಇನ್ನೂ ಮನ್ಸಲ್ಲಿ ಇಟ್ಕೊಂಡಿದ್ದೀರಾ? ಅಂಚೆ ನೀನಾದ್ರೂ ಹೇಳೆ. ಇಲ್ಲಮ್ಮ, ನಾನು ಅವ್ರಿಗೇನು ಹೇಳೋದಕ್ಕಾಗೋದಿಲ್ಲ. ನಾವ್ ಈ ಮನೆಯಿಂದ ದೂರ ಇರೋದೇ ಒಳ್ಳೇದು. ನಡೀರಿ. ಅಳಿಯಂದ್ರೆ ನನ್ ಮಾತ್ ಕೇಳಿ ಅಳಿಯಂದ್ರೆ. ನೋಡಿ, ನೀವ್ಯಾರೂ ಮನೆ ಬಿಟ್ಟು ಹೊರಗಡೆ ಹೋಗ್ಬೇಕಾಗಿಲ್ಲ. ಲಗೇಜ್ ಒಳಗಡೆ ಇಡಿ. ದಯವಿಟ್ಟು ನಮ್ಮನ್ನ ತಡಿಬೇಡಿ. ಇಷ್ಟು ದಿವಸ ಇಲ್ಲಿದ್ದು ಸಾಕು. ಇನ್ಮೇಲೆ ನಾವು ಬೇರೆ ಕಡೆ ಇರ್ತೀವಿ, ಅದೇ ಒಳ್ಳೇದು. ಅದು ಅಲ್ಲದೆ ಮಾವನ್ ಮನೇಲಿ ಎಷ್ಟು ದಿವಸ ಅಂತ ಇರಕ್ಕಾಗುತ್ತೆ? ನೀವು ಯಾರು ಮನೆ ಬಿಟ್ಟು ಹೋಗ್ಬೇಕಾಗಿಲ್ಲ. ಹೋಗ್ಬೇಕಾಗಿರೋದು ನಾನು, ನನ್ನ ಹೆಂಡತಿ ಗಜಲಕ್ಷ್ಮಿ. ಯಾಕೆ ಅಂತ ಆಶ್ಚರ್ಯನಾ? ಆ ವಿಷಯ ತಿಳಿಸೋದಕ್ಕೋಸ್ಕರನೇ ಲಾಯರ್ನ ಮನೆಗೆ ಬರೋಕ್ ಹೇಳಿರೋದು. ಏನ್ರಿ ಹೇಳ್ತಾ ಇದ್ದೀರಾ? ಲಾಯರು ಎಲ್ಲ ವಿವರವಾಗಿ ತಿಳಿಸ್ತಾರೆ. ಹೇಳಿ ಲಾಯರ್ ಸಾಹೇಬ್ರೆ. ನೋಡಿ, ಎಲ್ರೂ ಕೇಳಿಸ್ಕೊಳ್ಳಿ. ಈ ಆಸ್ತಿ ಮೇಲೆ ಹಕ್ಕಿರೋದು ನಾರಾಯಣ ರಾಯರಿಗಲ್ಲ, ಅವರಿಬ್ಬರು ಹೆಣ್ಮಕ್ಕಳಿಗೆ. ನೋಡಮ್ಮ ಅಂಜು, ನಿಮ್ಮ ತಾತ ಅವರು ಬರ್ಕೊಟ್ಟ ವಿಲ್ ಪ್ರಕಾರ ಈ ಆಸ್ತಿ ನಿನಗೆ ಮತ್ತು ನಿನ್ನ ತಂಗಿಗೆ ಸೇರ್ಬೇಕಾಗತ್ತೆ. ನೋಡಮ್ಮ, ನಿಮ್ಮಿಬ್ಬರ ಮದುವೆ ಆಗೋವರೆಗೆ ಈ ಆಸ್ತಿಗೆ ಯಾವುದೇ ರೀತಿ ತೊಂದರೆ ಬರದ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ಮಾತ್ರ ನಾರಾಯಣ ರಾಯರಿಗಿತ್ತು. ಈಗ ನಿಮ್ಮಿಬ್ಬರ ಮದುವೆ ಆಯ್ತಲ್ಲ, ಇನ್ನು ಮೇಲೆ ಈ ಆಸ್ತಿ ಮೇಲಿನ ಸಂಪೂರ್ಣ ಹಕ್ಕೆಲ್ಲ ನಿಮ್ಮದೇ. ನಾರಾಯಣ ರಾಯರೇ, ತಗೊಳ್ಳಿ ಇದನ್ನ. ನಿಮ್ಮ ಕೈಯಿಂದನೇ ಈ ವಿಲ್ನ ನಿಮ್ಮ ಮಗಳಿಗೆ ಕೊಡಿ. ತಗೋಮ್ಮ ಅಜ್ಜು, ತಗೋಮ್ಮ. ಅಳಿಯಂದ್ರೆ, ನಮ್ ತಂದೆ ನನಗೆ ಹೆಚ್ಚಿಗೆ ಹಣ ಕೊಟ್ರೆ ನಾನು ಎಲ್ಲಿ ಕೆಟ್ಟು ಹೋಗ್ತೀನೋ ಅಂತ ಚಿಕ್ಕ ವಯಸ್ಸಿಂದಲೇ ನನ್ನ ಜಿಬ್ಬಣನಾಗಿ ಬೆಳೆಸ್ಬಿಟ್ರು. ಅದೇ ಬುದ್ಧಿನಲ್ಲೇ ನಾನು ಮುಂದುವರೆದ್ಬಿಟ್ಟೆ. ನೋಡ್ ಗಜಲಕ್ಷ್ಮಿ, ನಾನು ನಿಮ್ಗೆಲ್ಲ ತುಂಬಾ ತೊಂದರೆ ಕೊಟ್ಟಿದ್ದೀನಿ, ಬೇಸರ ಮಾಡಿದ್ದೀನಿ. ಆದ್ರೆ ಅದಕ್ಕೆಲ್ಲ ಕಾರಣ ನಾನಲ್ಲ. ಹಾಗೆ ಮಾಡ್ದೆ, ಬೇರೆ ದಾರಿನೇ ಇರ್ಲಿಲ್ಲ. ಅಳಿಯಂದ್ರೆ, ಎಷ್ಟೋ ಜನ ಅಳಿಯಂದ್ರು ತಮ್ಮ ಹೆಂಡತಿ ಕಡೆ ಬರಬೇಕಾದ ಆಸ್ತಿ ಬರದೇ ಇರೋದಕ್ಕೆ ಮಾವಂದರಿಗೆ ಕೊಡಬಾರದು ಹಿಂಸೆ ಕೊಟ್ಟಿದ್ದಾರೆ, ಹೆಂಡತಿನ ಗೋಳು ಹೊಯ್ಕೊಂಡಿದ್ದಾರೆ. ಆದ್ರೆ ನನ್ನ ಅಳಿಯ ಕೃಷ್ಣ ಬಹಳ ದೊಡ್ಡ ವ್ಯಕ್ತಿ. ಚಿಕ್ಕ ಕೆಲಸದಲ್ಲಿದ್ರೂ ಆಸ್ತಿ ಅಂತಸ್ತಿಗೆ ಆಸೆ ಪಡದೆ ನಾನು ಎಷ್ಟೇ ಅವಮಾನ ಮಾಡಿದ್ರು ಅದನ್ನೆಲ್ಲ ತಡ್ಕೊಂಡು ನಗನಗ್ತಾನೆ ಹೆಂಡತಿನ ಅನ್ಯೋನ್ಯವಾಗಿ ನೋಡ್ಕೊಂಡಿದ್ದಾರೆ. ಅದು ನನಗೆ ತುಂಬಾ ಸಂತೋಷ. ಅಂಜು, ಮಗಳೇ, ಈ ಆಸ್ತಿ ಎಲ್ಲ ನಿನಗೆ ಸಂಜುಗೆ ಸೇರಿದ್ದು. ಇದನ್ನು ಅನುಭವಿಸ್ತಾ ಸಂತೋಷವಾಗಿರಿ. ನಾನು ನಿಮ್ಮಮ್ಮ ಬೇರೆ ಕಡೆ ಎಲ್ಲಾದ್ರೂ ಇರ್ತೀವಿ. ಇನ್ಮೇಲೆ ನನ್ನಿಂದ ನಿಮಗೆ ಯಾವ ಕಾಟನೂ ಇರೋಲ್ಲಮ್ಮ. ಹಾಯಾಗಿರಿ. ಮಹಾಲಕ್ಷ್ಮಿ, ಹೋಗೋಣವಾ? ನನ್ನ ಕ್ಷಮಿಸ್ಬೇಡಿ. ಹೆಂಡತಿಯಾಗಿ ನಾನು ನಿಮ್ಮನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ನನ್ ತಪ್ಪಾಯ್ತು. ನಡೀರಿ, ಹೋಗೋಣ. ಮಾವ, ಅದೇ ಏನ್ ಹೇಳ್ತಿದ್ದೀರಾ? ನಮ್ಮನ್ನೆಲ್ಲ ಬಿಟ್ಟು ನೀವು ಬೇರೆ ಎಲ್ಲೋ ಇದ್ಬಿಟ್ರೆ
ನಾವೆಲ್ಲ ಸಂತೋಷವಾಗಿರ್ತೀವಿ ಅನ್ಕೊಂಡಿದ್ದೀರಾ? ಎಲ್ಲ ನಿಮ್ ಭ್ರಮೆ ಅಷ್ಟೇ. ಮಾವ, ನನಗ್ ತಂದೆ ತಾಯಿ ಯಾರೂ ಇಲ್ಲ. ಹೆಣ್ಣು ಕೊಟ್ಟು ಮಾವ, ಕಣ್ಣು ಕೊಟ್ಟು ದೇವ್ರು ಅಂತಾರೆ. ಹಾಗೆ ನನ್ನ ಪಾಲಿಗೆ ತಂದೆ ತಾಯಿ ಎಲ್ಲ ನೀವೇ. ನಿಮ್ಮ ಆಶೀರ್ವಾದ ಯಾವತ್ತೂ ನಮ್ಮಲ್ಲಿರ್ಬೇಕು. ಅಲ್ಲ ಮಾವ, ಜೀವನನೇ ಶಾಶ್ವತ ಅಲ್ಲ ಆದ್ಮೇಲೆ ಹೆಂಡತಿ ಮನೆಯಿಂದ ಬರೋ ಆಸ್ತಿ ಶಾಶ್ವತನ ನೀವೇ ಹೇಳಿ. ಅಳಿಯಂದ್ರೆ ಹೀಗೆಲ್ಲ ಹೇಳಿ ನನ್ನ ಚಿಕ್ಕವನನ್ನಾಗಿ ಮಾಡ್ಬಿಟ್ರಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಮಾವ, ಇದೇನ್ ಮಾಡ್ತಿದ್ದೀರಾ ಮಾವ? ನಾನು ಕೂಡ ಎಷ್ಟೋ ಸಲ ನಿಮ್ಮ ಮನಸ್ಸಿಗೆ ಬೇಜಾರಾಗೋ ಹಾಗೆ ನಡ್ಕೊಂಡಿದ್ದೀನಿ. ನೀವು ನನ್ನ ಕ್ಷಮಿಸ್ಬೇಕು. ಅಳಿಯಂದ್ರೆ ಹಾಗೆ ಮಾಡಬಾರ್ದು. ಅಳಿಯಂದ್ರೆ ಸ್ವಂತ ಮಕ್ಕಳೇ ತಂದೆ ತಾಯಿನ ಕಡೆಗಾಣಿಸುವಂತ ಇಂಥ ಕಾಲದಲ್ಲಿ ನಿಮ್ಮಂತ ಅಳಿಯ ನಮಗ್ ಸಿಕ್ಕಿರೋದು ನಮ್ಮ ಭಾಗ್ಯ ಅಲ್ವೇ ಗಜಲಕ್ಷ್ಮಿ? ಹೌದರಿ. ಅಂಜು, ತಗೊಳ್ಳಿ ಹೇಳ್ತೀನಿ. ಮಾವ, ನೀವೇ ಇಲ್ಲ ಅಂದ್ಮೇಲೆ ಈ ವಿಲ್ಲಿಗೆ ಯಾವ ಬೆಲೆನೂ ಇಲ್ಲ, ಯಾವ ಬೆಲೆನೂ ಇಲ್ಲ. ನಮಗ್ ನೀವು ಬೇಕು. ನೋಡಿದ್ಯಾ ಗಜಲಕ್ಷ್ಮಿ? ಸಂಜು, ನೀನ್ ಅನ್ಕೊಂಡಿರೋ ಹಾಗೆ ಈ ಮನೆ ನಂದಲ್ಲ. ನನಗೆ ಯಾವ ಎಸ್ಟೇಟು ಇಲ್ಲ. ನಾನು ಈ ಮನೇಲಿ ಮ್ಯಾನೇಜರ್ ಅಷ್ಟೇ. ನಾನು ನಿನ್ನನ್ನ ತುಂಬಾ ಇಷ್ಟಪಟ್ಟೆ. ಮದುವೆ ಆದ್ರೆ ನಿನ್ನನ್ನೇ ಆಗ್ಬೇಕು ಅನ್ಕೊಂಡೆ. ನಿಮ್ ತಂದೆ ನನ್ನ ಶ್ರೀಮಂತ ಅನ್ಕೊಂಡ್ರು. ನಾನು ಅವ್ರ ನಂಬ ಹಾಗೆ ನಡ್ಕೊಂಡೆ. ದಯವಿಟ್ಟು ನನ್ನ ತಪ್ಪು ತಿಳ್ಕೊಬೇಡ ಸಂಜು. ಸಂಜು, ಅಪ್ಪ ಬಂದ್ರು ಅನ್ಸುತ್ತೆ. ಕಣ್ಣೋರ್ಸ್ಕೋ. ಬಾ. ಅಪ್ಪ ಬನ್ನಿ ಒಳಗೆ. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀರಾ ಅಪ್ಪ? ನಾನ್ ಚೆನ್ನಾಗಿದ್ದೀನಮ್ಮ. ನೀನ್ ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಅಳಿಯಂದ್ರೆ ನೀವೇ ಹೇಗಿದ್ದೀರಾ? ಫಸ್ಟ್ ಕ್ಲಾಸ್ ಆಗಿದ್ದೀನಿ ಮಾವ. ಬನ್ನಿ ಕೂತ್ಕೊಳ್ಳಿ. ಬನ್ನಿ ಅಳಿಯಂದ್ರೆ ಕೂತ್ಕೊಳ್ಳಿ. ಪರವಾಗಿಲ್ಲ ಮಾವ, ಬನ್ನಿ ಕೂತ್ಕೊಳ್ಳಿ. ಕೆಲಸ ಹೇಗೆ ನಡೀತಾ ಇದೆ? ಅಮ್ಮ ಹೇಗಿದ್ದಾರಪ್ಪ? ಹಾ, ಚೆನ್ನಾಗಿದ್ದಾಳೆ. ಅವಳಿಗೇನು ಅಂದಾಗೆ ಮನೆ ಎಲ್ಲ. ಸಂಜು, ಒಂದ್ ನಿಮಿಷ ಬಾ. ಅಪ್ಪ ಕೂತಿರಿ, ಬರ್ತೀನಿ. ಹಾ ಹಾ ಬಾ. ಏನ್ ವಿಷಯ ರೀ? ಸಂಜು, ನಿಮ್ ತಂದೆಗೆ ನನ್ ಮೇಲೆ ಅನುಮಾನ ಬರೋದು ಬೇಡ. ನೀನ್ ಕಣ್ಣೀರ್ ಹಾಕ್ತೆ ನನ್ ಮರ್ಯಾದೆ ಉಳಿಸು. ಯಾರು ಬೇಕಾಗಿತ್ತು? ಆನಂದ್ ಅವ್ರು ಬೇಕಾಗಿತ್ತಾ? ಹೌದೌದು, ಬರ್ತಾರೆ, ಕೂತ್ಕೊಳ್ಳಿ. ನೀವ್ಯಾರು? ನಾನು ಈ ಮನೆ ಓನರ್ ಆನಂದ್ ಇದ್ದಾರಲ್ಲ, ಅವರಿಗೆ ಹೆಣ್ಣು ಕೊಟ್ಟು ಮಾವಂದ್ರು. ಆನಂದ್ ಈ ಮನೆ ಓನರ? ಬರೀ ಈ ಮನೆಗೆ ಮಾತ್ರ ಓನರ್ ಅಲ್ಲ, 500 ಎಕರೆ ಕಾಫಿ ಎಸ್ಟೇಟ್ಗೂ ಅವರೇ ಓನರ್. ಸ್ವಲ್ಪ ಇರಿ, ಅಳಿಯಂದ್ರ ನಾನೇ ಕರಿತೀನಿ. ಸಂಜು, ನೋಡಮ್ಮ, ಅಳಿಯಂದ್ರನ್ನ ಹುಡ್ಕೊಂಡು ಯಾರೋ ಬಂದಿದ್ದಾರೆ. ಅಳಿಯಂದ್ರೆ ಇವ್ರು ನಿಮ್ಮನ್ನ ಕೇಳ್ಕೊಂಡ್ ಬಂದಿದ್ದಾರೆ. ಯಾವಾಗ ಬಂದ್ರಿ ಸರ್? ಫೋನ್ ಮಾಡಿದ್ರೆ ಏರ್ಪೋರ್ಟ್ ನಾನೇ ನನ್ ವಿಷಯ ಹಾಗಿರ್ಲಿ, ನಿಮ್ ಮಾವ ಹೇಳ್ತಿರೋದೇನು? ಏನ್ ಹೇಳಿದ್ರು ಸರ್? ನೀನು ಈ ಮನೆ ಓನರ? ಅದ್ರಲ್ಲಿ ಅನುಮಾನ ಏನು ಅಲ್ವೇ ಅಳಿಯಂದ್ರೆ? ಮಾತಾಡು ಆನಂದ್, ನೀನು 500 ಎಕರೆ ಕಾಫಿ ಎಸ್ಟೇಟ್ಗೆ ಓನರ? ಸುಳ್ಳು ಹೇಳಿ ಇವ್ರ ಮಗಳನ್ನ ಮದುವೆ ಆಗಿದ್ಯಾ?
ಯಾಕೆ ಸುಮ್ಮನೆ ಇದ್ದೀರಾ ಅಳಿ ಅಂದ್ರೆ ಅವ್ರು ಕೇಳೋ ಪ್ರಶ್ನೆ ಉತ್ತರ ಕೊಡಿ. ಇವನೇನ್ ಹೇಳ್ತಾನೆ? ಇವನು ನನ್ನ ಎಸ್ಟೇಟ್ ಮ್ಯಾನೇಜರ್. ನೀನು ತುಂಬಾ ಒಳ್ಳೆ ಹುಡುಗ ಅಂತ ಹೇಳಿ ನಾನು ನಿನಗೆ ಫ್ರೀಡಮ್ ಕೊಟ್ಟಿದ್ದೆ, ಆದ್ರೆ ನೀನು ಅದನ್ನ ದುರುಪಯೋಗ ಪಡಿಸ್ಕೊಂಡೆ. ಇನ್ನ ಈ ಮನೆಯಲ್ಲಿ ನಿನಗೆ ಕೆಲಸ ಇಲ್ಲ, ಹೊರಡ್ಬೋದು. ಸರ್ ದಯವಿಟ್ಟು ನನ್ನ ಮಾತು ಕೇಳಿ. ನನಗೆ ಯಾವುದೇ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. ನಿನಗೆ ಈ ಮನೆಯಲ್ಲಿ ಸ್ಥಳ ಇಲ್ಲ, ಅಷ್ಟೇನೆ. ಗೆಟ್ ಲಾಸ್ಟ್. ನಿನ್ ಮುಖ ನನಗೆ ತೋರಿಸ್ಬೇಡ, ಹೋಗೇ ಆಚೆ. ಸರ್ ಪ್ಲೀಸ್ ಸರ್, ಸರ್ 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 ಪ್ಲೀಸ್ ಸರ್. ಸಮಾಧಾನ ಮಾಡ್ಕೊಂಬ, ಅಳ್ಬೇಡ, ಸಮಾಧಾನ ಮಾಡ್ಕೊ. ಅಳಿ ಅಂದ್ರೆ ನಾವು ಅನ್ಕೊಳ್ಳೋದೇ ಒಂದು, ಆ ದೈವ ನಿರ್ಣಯನೇ ಇನ್ನೊಂದು. ಏನೂ ಮಾಡಕ್ಕಾಗಲ್ಲ. ಬನ್ನಿ ಹೋಗೋಣ. ಬೇಡ ಮಾವ, ನಾನು ಬೇರೆ ಕಡೆ ಮನೆ. ಬೇಡ, ನಮ್ಮ ಮನೆ ವಿಶಾಲವಾಗಿದೆ. ಬನ್ನಿ ಹೋಗಿ ಮಾತಾಡೋಣ. ಮಾವ ಬನ್ನಿ ಅನ್ನಲ್ಲ, ಬನ್ನಿ. ಇದನ್ ಬನ್ನಿ. ಲಕ್ಷ್ಮಿ, ಇವ್ರು ಬಂದ್ರು ಅಂತ ಕಾಣುತ್ತೆ. ಗಜಲಕ್ಷ್ಮಿ, ಸಂಜು ಮನೆಗೆ ಹೋಗಿದ್ರಾ? ಏನಂದ್ರು? ಸಂಜು ಅಳಿ ಅಂದ್ರೆ ಬನ್ನಿ ಬನ್ನಿ ಬನ್ನಿ, ತಿಂಡಿ ತಿಂಡಿ ಬನ್ನಿ. ಅರೆ ಯಾಕೆ ಏನೋ ಮಾತಾಡ್ತಾ ಇಲ್ಲ? ಹೀಗಿದ್ದೀರಾ? ಏನಾಯ್ತು ಇವ್ರಿಗೆ? ಅಳಿ ಅಂದ್ರೆ ಏನಾಯ್ತು? ಯಾಕ್ರಿ ಮಾತಾಡ್ತಾ ಇಲ್ಲ? ಗಜಲಕ್ಷ್ಮಿ, ನನ್ನ ದುರಾಸೆಗೆ ಆ ದೇವ್ರು ತಕ್ಕ ಶಾಸ್ತಿ ಮಾಡ್ದ. ರೀ ಒಗ್ಟೊಟ್ಟಾಗೆಲ್ಲ ಮಾತಾಡ್ಬೇಡಿ. ಅದೇನಾಯ್ತು ಅಂತ ನೇರವಾಗಿ ಹೇಳಿ. ಸಂಜು, ನಮ್ಮ ಎರಡನೇ ಅಳಿಯ ಅವ್ರು ಹೇಳ್ದಾಗೆ ಶ್ರೀಮಂತರಲ್ಲ. ಅವ್ರ ಎಸ್ಟೇಟ್ ಓನರು ಅಲ್ಲ, ಎಸ್ಟೇಟ್ ಮ್ಯಾನೇಜರ್ ಅಷ್ಟೇ. ನಾವು ಅವತ್ತು ಹೋಗಿದ್ವಲ್ಲ ಅವ್ರ ಮನೆಗೆ, ಅದು ಅವ್ರ ಎಸ್ಟೇಟ್ ಓನರ್ ಮನೆ. ನಮ್ಮನೆಗೆ ಬಂದಿದ್ರಲ್ಲ ತಂದೆ ತಾಯಿ ಅಂತ ಹೇಳ್ಕೊಂಡು, ಅವ್ರ ನಿಜವಾದ ತಂದೆ ತಾಯಿ ಅಲ್ಲ. ನಾನೀಗ ಅವ್ರ ಮನೆಗೆ ಹೋದಾಗ ಫಾರಿನಿಂದ ಅವ್ರ ಎಸ್ಟೇಟ್ ಓನರ್ ಬಂದಿದ್ರು. ಇವ್ರು ಹೇಳಿದ ಸುಳ್ಳು, ಮಾಡಿದ ವಂಚನೆ ಅವ್ರಿಗೆ ಗೊತ್ತಾಗಿ ಇವ್ರನ್ನ ಕೆಲಸದಿಂದ ಕಿತ್ತು ಹಾಕೋದು. ನೋಡಮ್ಮ ಸಂಜು, ನಾನು ನಿನಗೊಂದು ಮುಖ್ಯವಾದ ವಿಷಯ ಹೇಳೋಣ ಅಂತ ಬಂದಿದ್ದು, ಆದರೆ ಅಲ್ಲಿ ನಡೆದಿದ್ದೇ ಬೇರೆ. ಅಳಿಯಂದ್ರೆ, ಈ ಮನೆಯಲ್ಲಿ ನಿಮಗೂ ಅರ್ಧ ಭಾಗ ಇದೆ. ಇದೇ ಮನೆಯಲ್ಲಿ ಧಾರಾಳವಾಗಿ ನಿಸ್ಸಂಕೋಚವಾಗಿ ನಿಮ್ ಜೀವನ ನಡೆಸಬಹುದು. ಬೇರೆ ಮನೆ ಮಾಡ್ತೀನಿ ಅನ್ನೋ ಒಂದು ಯೋಚನೆ ಇದೆಯಲ್ಲ, ದಯವಿಟ್ಟು ಅದನ್ನ ಬಿಟ್ಬಿಡಿ. ಏನಂತೀರಾ? ಈಗ ನಿಜ ಹೇಳ್ಬೋದ ಮಾವ? ಈಗ ನಿಮ್ಗೊಂದು ನಿಜ ಹೇಳಲೇಬೇಕು. ಏನದು? ಹೇಳಿ ಅಳಿ ಅಂದ್ರೆ. ನಾನು ಆನಂದ್ ಮೊದಲಿಂದನೂ ಸ್ನೇಹಿತರು. ನೀವು ಸಂಜುಗೆ ಒಬ್ಬ ಹಣವಂತ ಹುಡುಗನೇ ತರ್ತೀನಿ ಅಂತ ಚಾಲೆಂಜ್ ಮಾಡಿದ್ರಿ. ನಾನು ಒಬ್ಬ ಗುಣವಂತ ಹುಡುಗನೇ ತರ್ತೀನಿ ಅಂತ ಚಾಲೆಂಜ್ ಮಾಡಿದ್ದೆ. ಮಾವ, ಆನಂದ್ ನಿಜಕ್ಕೂ ಬಹಳ ಬಹಳ ಒಳ್ಳೆ ಹುಡುಗ. ಸಂಜುಗೆ ಅವನೇ ಸರಿಯಾದ ಜೋಡಿ ಅಂತ ನನ್ಗೆ ಅನ್ನಿಸ್ತು. ಅದಕ್ಕೆ ನಾನೇ ಅವನನ್ನ ನಿಮ್ ಹತ್ರ ಈ ನಾಟಕ ಮಾಡೋ ಹಾಗೆ ಮಾಡಿಸ್ದೆ. ಈಗ ನೀವು ನಮ್ಮಿಬ್ಬರನ್ನು ಕ್ಷಮಿಸ್ಬೇಕು. ಗಜೋ, ನೋಡಿದ್ಯಾ ನಮ್ಮ ಅಳಿಯಂದ್ರು ಹೇಗೆ ನಮ್ಮನ್ನ ಏಮಾರಿಸ್ಬಿಟ್ರು? ಹೆಸರಿಗೆ ತಕ್ಕಾಗೆ ಕಿಲಾಡಿ ಕೃಷ್ಣನೇ. ಮಾವ ಮಾವ, ನಾವ್ ಏನೇ ಮಾಡಿದ್ರು ನಿಮಗ್ ತೊಂದ್ರೆ ಆಗ್ಲಿಲ್ಲ ಅಲ್ವಾ? ಖಂಡಿತ ಇಲ್ಲ. ಮತ್ತೆ ತಡ ಮಾಡ್ತಿದ್ದೀರಾ? ಹೇಳಿ ನನಗೊಂದು ಡಬಲ್ ಸ್ಟ್ರಾಂಗ್ ಕಾಫಿ. ನೋ ಡಬಲ್ ಸ್ಟ್ರಾಂಗ್, ಟ್ರಿಬಲ್ ಸ್ಟ್ರಾಂಗ್.